ಓಕೆ ಮ್ಯಾಮ್, ಕೇಳ್ತಿದ್ದಾರೆ ಮ್ಯಾಮ್. ಎಸ್ ಸರ್. ಓಕೆ. So find the largest possible interval for x in which Picard's uniqueness theorem, okay, na? So guarantees the existence of unique solution. So largest possible interval ಅನ್ನು ಕಂಡುಹಿಡಿಯಬೇಕು ಇವಾಗ. ಅಂದ್ರೆ ಇವಾಗ ಏನೀಗ x minus mod x minus x naught less than or equal to h, ಓಕೆನಾ? ಸೊ ಈ ಇಂಟರ್ವಲ್ ಏನ್ ಬರುತ್ತೆ ಅಂತ ಕಂಡುಹಿಡಿಯಬೇಕು ಇವಾಗ. ಸೊ ಅಲ್ಲಿ ಏನಾಗಿರುತ್ತೆ ನೋಡಿ, ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ ಅಂತ. ಓಕೆನಾ? ಈ ಕಂಡುಹಿಡಿದ ಹೋಗೋಣ. ಫಸ್ಟ್ ಪ್ರಾಬ್ಲಮ್ ಇದೆ ನೋಡಿ. ಸೊ dy by dx ಏನಿದೆ ನೋಡಿ ಇಲ್ಲಿ. ಸರ್ ಮ್ಯೂಟ್ ಆಗಿದೆ. ಓಕೆ, ಕೇಳಿಸ್ತಿದೆ ಅಲ್ವಾ ಇವಾಗ? ಎಸ್ ಸರ್. ಓಕೆ, ಇಲ್ಲಿ ಏನಿದೆ ನೋಡಿ ಪ್ರಾಬ್ಲಮ್. ಸೊ dy by dx equal to 1 plus y square. ಸೊ y ಆಫ್ 0 ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ. ಓಕೆನಾ? ಸೊ ಇವಾಗ ಏನ್ ಮಾಡ್ಬೇಕು ನಾವು? ಸೊ ಲಾರ್ಜೆಸ್ಟ್ ಇಂಟರ್ವಲ್ ಅನ್ನ ಕಂಡುಹಿಡಿಯಬೇಕು. ಸೊ ಅಲ್ಲಿ ಏನಾಗಿರುತ್ತೆ, ಅದು ಯೂನಿಕ್ ಸೊಲ್ಯೂಷನ್ ಬರುತ್ತೆ ಅಂತ ಆ ಇಂಟರ್ವಲ್ ಅಲ್ಲಿ. ಓಕೆನಾ? ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಕಾಮ ವೈ ಏನಾಗುತ್ತೆ ನೋಡಿ. ಎಫ್ ಆಫ್ ಎಕ್ಸ್ ಕಾಮ ವೈ 1 ಪ್ಲಸ್ ವೈ ಸ್ಕ್ವೇರ್. ಸೊ ಇಲ್ಲಿದೆ ನೋಡಿ, ವೈ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು ವೈ ನಾಟ್ ಕೊಟ್ಟಿರ್ತಾರೆ. ಸೊ ಎಕ್ಸ್ ನಾಟ್ ಏನಾಗ್ಬಿಡುತ್ತೆ ಇವಾಗ 0 ಆಗುತ್ತೆ, ವೈ ನಾಟ್ ಏನಾಗುತ್ತೆ ನೋಡಿ 0 ಆಗುತ್ತೆ. ಸೊ ಇವಾಗ ಒಂದು ರೆಕ್ಟಾಂಗಲ್ ಅನ್ನು ಡಿಫೈನ್ ಮಾಡ್ಕೊಂಡ್ಬಿಡೋಣ ಇವಾಗ. ಸೊ ಕ್ಲೋಸ್ ರೆಕ್ಟಾಂಗಲ್. So set of all points in xy plane, that is in R2, such that x minus x naught less than or equal to a, y minus y naught less than or equal to, so a ಮತ್ತೆ b strictly greater than 0. x naught ಮತ್ತೆ y naught ಏನಿದೆ ನೋಡಿ ಸೆಂಟರ್. ಸೊ ರೆಕ್ಟಾಂಗಲ್ ಸೆಂಟರ್ ಏನಿದೆ ನೋಡಿ, such that x naught 0 ಇದೆ, ಅವಾಗ ಏನಾಗ್ಬಿಡುತ್ತೆ, ಸೊ mod x less than or equal to a ಆಗುತ್ತೆ. ಸೊ mod y less than or equal to b ಆಗುತ್ತೆ. ಓಕೆನಾ? ಸೊ ಈ ರೆಕ್ಟಾಂಗಲ್ ಅನ್ನು ಇವಾಗ ಡಿಫೈನ್ ಮಾಡ್ಕೋಬೇಕು ನೀವು. ಓಕೆ, ಇವಾಗ ಸೊ ಎಚ್ ಅಂದ್ರೆ ಇಲ್ಲಿ ನೋಡಿ, ಈಗ ಏನ್ ಕಂಡಿಡ್ಬೇಕು ನಾವು ಇವಾಗ? ಸೊ ಲಾರ್ಜೆಸ್ಟ್ ಇಂಟರ್ವಲ್ ಕಂಡಿಡಿಬೇಕಲ್ವಾ? ಸೊ ಲಾರ್ಜೆಸ್ಟ್ ಇಂಟರ್ವಲ್ ಏನಾಗಿರುತ್ತೆ ಹೇಳಿ? ಸೊ ಮಾಡ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್ ಆಗಿರುತ್ತೆ ಅಲ್ವಾ? ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ನಾಟ್ ಅಂತ ಏನಿದೆ ನೋಡಿ, ಇಲ್ಲಿ ಎಕ್ಸ್ ನಾಟ್ 0 ಇದೆ. ಸೊ ಏನಾಗ್ಬಿಡುತ್ತೆ ಇಲ್ಲಿ ಮಾಡ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಚ್ ಆಗುತ್ತೆ. ಈ ಎಚ್ ಅಂದ್ರೆ ಏನು ಇವಾಗ ಅಂತಂದ್ರೆ, ಸೊ ಮಿನಿಮಮ್ ಆಫ್ ಸೊ ಎ ಕಮ ಬಿ ಬೈ ಎಂ ಅಂತ. ಓಕೆನಾ? ಸೊ ಎಂ ಅಂದ್ರೆ ಏನಾಗುತ್ತೆ, ಕ್ಯಾಪಿಟಲ್ ಎಂ, ಸುಪ್ರೀಮಮ್ ಆಫ್ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕಾಮ ವೈ ಆಗುತ್ತೆ. ಓಕೆನಾ? ಸೊ ಇಲ್ಲಿ ತಗೊಳ್ಳಿ ನೀವು. ಸೊ ಎಮ್ ಈಕ್ವಲ್ ಟು ಸುಪ್ರೀಮಮ್ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ. ಓಕೆನಾ? ಅಲ್ಲಿ ಏನಿದೆ ನೋಡಿ, ಅಥವಾ ಒಂದು ಕೆಲಸ ಮಾಡಿ, ಅದು ಯಾವ್ದು, ಸೊ ಬೌಂಡೆಡ್, ಈಗ ಬೌಂಡೆಡ್ ತಗೊಂಡು, ಸೊ ಮಾಡ್ ಎಫ್ ಆಫ್ ಎಕ್ಸ್ ಕಾಮ ವೈ. ಓಕೆನಾ? ಸೊ ಏನಾಗ್ಬಿಡುತ್ತೆ, ಈಕ್ವಲ್ ಟು ಮಾಡ್ 1 ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ಸೊ ಬೈ ಟ್ರಯಾಂಗಲ್ ಏನಾಗ್ಬಿಡುತ್ತೆ, ಸೊ ಲೆಸ್ ದನ್ ಈಕ್ವಲ್ 1 ಪ್ಲಸ್ ಮಾಡ್ ವೈ ಸ್ಕ್ವೇರ್ ಆಗುತ್ತೆ, ಈಕ್ವಲ್ ಟು ಸೊ 1 ಪ್ಲಸ್ ಮಾಡ್ ವೈ ಅಂದ್ರೆ ಏನಿದೆ ನೋಡಿ, ಇಲ್ಲಿ ಮಾಡ್ ವೈ ಏನು ಬಂದಿದೆ, ಲೆಸ್ ದನ್ ಈಕ್ವಲ್ ಟು ಬಿ ಬಂದಿದೆ. ಹಾಗಾಗಿ ಬಿ ಸ್ಕ್ವೇರ್ ಆಗ್ಬಿಡುತ್ತೆ ಅಷ್ಟೇ. ಇಲ್ಲಿ ಏನ್ ಬರುತ್ತಲ್ವಾ, ದಟ್ ಇಸ್ ಸುಪ್ರೀಮಮ್. ಸೊ ಎಮ್ ಅಂತ ಹೋಗ್ಬೇಕು ನೀವು. ಸೊ ಎಮ್ ಈಕ್ವಲ್ ಏನ್ ಬರ್ತಿದೆ, 1 ಪ್ಲಸ್ ಬಿ ಸ್ಕ್ವೇರ್ ಬರ್ತಿದೆ. ಸೊ ಇವಾಗ ಎಚ್ ಅಂದ್ರೆ ಏನಿದೆ ನೋಡಿ, ಇಲ್ಲಿ ಫಾರ್ಮುಲಾ ಇದೆ ಅಲ್ವಾ, ಎಚ್ ಈಕ್ವಲ್ ಟು ಸೊ ಮಿನಿಮಮ್ ಆಫ್ ಸೊ ಎ ಕಾಮ, ಓಕೆನಾ, ಎ ಕಾಮ ಬಿ ಬೈ ಎಂ. ಸೊ ಬಿ ಅಂದ್ರೆ ಬಿನೇ ಬರ್ಕೊಳ್ಳಿ, ಡಿವೈಡೆಡ್ ಬೈ ಸೊ ಕ್ಯಾಪಿಟಲ್ ಎಮ್ ಏನ್ ಬಂದಿದೆ ನೋಡಿ, 1 ಪ್ಲಸ್ ಬಿ ಸ್ಕ್ವೇರ್ ಬಂದಿದೆ. ಓಕೆನಾ? ಇದ್ರಾಗ ಇವಾಗ ಮಿನಿಮಮ್ ತಗೋಬೇಕು. ಒಂದು ರಿಸಲ್ಟ್ ಇದೆ ನೋಡಿ, ಇದು ಕೇಸ್ ಟು ಇಂಪಾರ್ಟೆಂಟ್. ಇದು ಯಾವ್ದು ನೋಡಿ, ಮಿನಿಮಮ್ ಆಫ್ ಎ ಕಾಮ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಮಾಡ್ ಎ ಮೈನಸ್ ಬಿ ಬೈ 2. ಸೊ ಅಂದ್ರೆ ಇವಾಗ ಮಿನಿಮಮ್ ಆಫ್ 1 ಕಾಮ 2 ಯಾವ್ದಾಗುತ್ತೆ ಹೇಳಿ ನೋಡೋಣ. 1 ಕಾಮ 2 ಯಾವುದು ಮಿನಿಮಮ್? ಸೊ ಮಿನಿಮಮ್ ಆಫ್ 1 ಕಾಮ 2 ಯಾವುದು ಕಡಿಮೆ? ಮಿನಿಮಮ್ 1. ಇಲ್ಲಿ ಫಾರ್ಮುಲಾ ತಗೊಂಡು ಅಪ್ಲೈ ಮಾಡಿ. ಇಲ್ಲಿ ಏನಾಗುತ್ತೆ ನೋಡಿ, ಸೊ ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು 2. ಏನಾಗುತ್ತೆ ಅಲ್ಲಿ 2, 1 ಪ್ಲಸ್ 2 3 ಆಗುತ್ತೆ, ಮೈನಸ್ 1 ಮೈನಸ್ 2 ಡಿವೈಡೆಡ್ ಬೈ 2 ಆಗುತ್ತೆ,
ಸೊ 3 ಮೈನಸ್, ಸೊ ಮಾಡ್ ಮೈನಸ್ 1 ಏನಾಗ್ಬಿಡುತ್ತೆ 1 ಆಗುತ್ತೆ, ಡಿವೈಡೆಡ್ ಬೈ 2. ಸೊ 2/2 ಏನಾಗ್ಬಿಡುತ್ತೆ ಅಲ್ಲಿ 1 ಆಗ್ಬಿಡುತ್ತೆ. ಸೊ ಮಿನಿಮಮ್ ಆಫ್ 1 ಮತ್ತೆ 2 ಏನು ಬರ್ತಿದೆ 1 ಬರ್ತಿದೆ, ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ಅಂತಂದ್ರೆ ಎ ಕಮ ಬಿ ಸೇಮ್ ಎಕ್ಸ್ಪ್ರೆಷನ್, ಬಟ್ ಇಲ್ಲಿ ಮೈನಸ್ ಇರುತ್ತಲ್ಲ ಅದೇನಾಗ್ಬಿಡುತ್ತೆ ಇಲ್ಲಿ ಪ್ಲಸ್ ಆಗುತ್ತೆ. ಸೊ ಮಾಡ್ ಎ ಮೈನಸ್ ಬಿ ಡಿವೈಡೆಡ್ ಬೈ 2. ಈ ರಿಸಲ್ಟ್ ಕೇಸ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ, ಇದು ಇವೆರಡು ರಿಸಲ್ಟ್ ಅಲ್ಲಿ ಯಾವ್ದಾರು ಕೇಳ್ಬೋದು. ಈಗ ಆ ರಿಸಲ್ಟ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಮಿನಿಮಮ್ ಆಫ್ ಎ ಕಮ ಬಿ ಅಂದ್ರೆ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ಎಚ್ ಈಕ್ವಲ್ ಟು, ಸೊ ಮಿನಿಮಮ್ ಆಫ್ ಎ ಕಮ ಬಿ ಬೈ 1 ಪ್ಲಸ್ ಬಿ ಸ್ಕ್ವೇರ್ ಏನಾಗುತ್ತೆ ಹೇಳಿ, ಆ ಫಾರ್ಮುಲಾ ಯೂಸ್ ಮಾಡಿ. ಫಸ್ಟ್ ಎ ಇದೆ ಪ್ಲಸ್ ಬಿ ಬೈ ಎಮ್ ಇದೆ ಮೈನಸ್ ಇಲ್ಲಿ ಮಾಡ್ ಇದೆ, ಸೊ ಎ ಇದೆ ಮೈನಸ್ ಬಿ ಬೈ ಎಮ್ ಇದೆ ಡಿವೈಡೆಡ್ ಬೈ 2 ಇದೆ. ಸೊ ಎ ಪ್ಲಸ್ ಬಿ ಬೈ ಎಮ್ ಮೈನಸ್ ಇಲ್ಲಿ ಮಾಡ್ಯುಲಸ್ ಇದೆ ಅಲ್ವಾ, ಇಲ್ಲಿ ಏನಾಗಿದೆ ನೋಡಿ ಇಲ್ಲಿ. ಸೊ ಎ ಗ್ರೇಟರ್ ದನ್ 0, ಬಿ ಈಸ್ ಆಲ್ಸೋ ಗ್ರೇಟರ್ ದನ್ 0. ಓಕೆನಾ. ಸೊ ಇಲ್ಲಿ ಏನಾಗ್ಬಿಡುತ್ತೆ ನಾವು ಡೈರೆಕ್ಟ್ ಆಗಿ ತಗೋಬಹುದು, ಎ ಮೈನಸ್ ಬಿ ಬೈ ಎಮ್ ಅಂತ ತಗೊಂಡು ಇಷ್ಟೇ ಪಾಸಿಟಿವ್ ಡಿವೈಡ್ ಬೈ 2. ಇವಾಗ ಏನಾಗುತ್ತೆ ಎ ಪ್ಲಸ್ ಬಿ ಬೈ ಎಮ್, ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಎ. ಸೊ ಇಲ್ಲಿ ಎ ಗೆಟ್ ಕ್ಯಾನ್ಸಲ್, 2 ಟೈಮ್ಸ್ ಬಿ ಬೈ ಎಮ್ ಬರ್ತಿದೆ ಡಿವೈಡೆಡ್ ಬೈ 2 ಇದೆ, 2 ಗೆಟ್ ಕ್ಯಾನ್ಸಲ್. ಸೊ ಬಿ ಬೈ ಎಮ್ ಇದೆ ನೋಡಿ, ದಟ್ ಇಸ್ ಮಿನಿಮಮ್ ಇವಾಗ. ಓಕೆನಾ. ಬಿ ಬೈ ಎಮ್ ಏನಾಗ್ಬಿಡುತ್ತೆ ಡೈರೆಕ್ಟ್ ಆಗಿ ಮಿನಿಮಮ್ ಆಗ್ತಿದೆ ಅಷ್ಟೇ. ಇವೆರಡರಲ್ಲಿ ಯಾವ್ದು ಇವಾಗ ಮಿನಿಮಮ್ ಅಂತಂದ್ರೆ ಬಿ ಡಿವೈಡೆಡ್ ಬೈ 1 ಪ್ಲಸ್ ಬಿ ಸ್ಕ್ವೇರ್. ಓಕೆನಾ. ಸೊ ಎಚ್ ಆಫ್ ಬಿ. ಇವಾಗ ನೋಡಿ ಇಲ್ಲಿ ನಾವು ಇದನ್ನ ಇಲ್ಲಿ ಏನ್ ಬಂದಿದೆ ಅಲ್ವಾ, ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಬೇಕು. ಇವಾಗ ಏನ್ ಮಾಡ್ಬೇಕು ಹೇಳಿ, ಸೊ ಮ್ಯಾಕ್ಸಿಮೈಸ್ ಮಾಡ್ಬೇಕು. ಇವಾಗ ಯಾವ ಪಾಯಿಂಟ್ ಹತ್ರ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ ಅಂತ ನೋಡ್ಬೇಕು. ಇವಾಗ ಯಾವ ತರ ಅಂದ್ರೆ ನೋಡಿ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಅಥವಾ ಇಲ್ಲಾಂದ್ರೆ ಒಂದು ವೇರಿಯೇಬಲ್ ಗೊತ್ತಿದೆ ಅಲ್ವಾ ನಿಮ್ಗೆ, y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿರ್ತೀರಿ ಫಂಕ್ಷನ್. ಸೊ ಈ ಫಂಕ್ಷನ್ ನೀವು ಏನ್ ಮಾಡ್ತೀರಿ, ಇವಾಗ ಮ್ಯಾಕ್ಸಿಮೈಸ್ ಅನ್ನ ಕಂಡುಹಿಡಿಯಬೇಕಂದ್ರೆ ಏನ್ ಮಾಡ್ತೀರಾ, ಫಸ್ಟ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಾ. ಅವಾಗ ಏನ್ ಬರುತ್ತೆ, dy ಬೈ ಡಿ ಎಕ್ಸ್ ಬರುತ್ತೆ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ ಈಕ್ವಲ್ ಟು 0 ಮಾಡ್ತೀರಾ. ಇದು ಸಾಲ್ವ್ ಮಾಡಿದಾಗ ಏನ್ ಬರುತ್ತೆ ನಮಗೆ, ಕ್ರಿಟಿಕಲ್ ಪಾಯಿಂಟ್ಸ್ ಬರುತ್ತೆ. ಕರೆಕ್ಟ್ ಅಲ್ವಾ. ಈ ಕ್ರಿಟಿಕಲ್ ಪಾಯಿಂಟ್ಸ್ ಅನ್ನ ತಗೊಂಡೋಗಿ ಏನ್ ಮಾಡ್ತೀರಾ, ಎಗೇನ್ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ ಇದನ್ನ 2 ಟೈಮ್ಸ್. ಅವಾಗ ಏನಾಗುತ್ತೆ ವೈ ಡಬಲ್ ಡ್ಯಾಶ್ ಬರುತ್ತೆ. ಸೊ ವೈ ಡಬಲ್ ಡ್ಯಾಶ್ ಆಫ್ ಈ ಕ್ರಿಟಿಕಲ್ ಪಾಯಿಂಟ್ ಇದೆ ನೋಡಿ, ಸಮ್ ಎಕ್ಸ್ ನಾಟ್ ಅಂತ ನೋಡಿ ನೀವು. ಸೊ ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಮಾಡಿದ್ರೆ ಲೆಸ್ ದ್ಯಾನ್ 0 ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ, ವೈ ಅಟೆನ್ಸ್ ಮ್ಯಾಕ್ಸಿಮಮ್ ಅಟ್ ಯಾವ ಪಾಯಿಂಟು, ಕ್ರಿಟಿಕಲ್ ಪಾಯಿಂಟ್ ಎಕ್ಸ್ ನಾಟ್. ಸೊ ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಗ್ರೇಟರ್ ದ್ಯಾನ್ 0 ಬಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಸೊ ವೈ ಅಟೆನ್ಸ್ ಇಟ್ಸ್ ಮಿನಿಮಮ್ ವ್ಯಾಲ್ಯೂ ಅಟ್ ಎಕ್ಸ್ ನಾಟ್. ಓಕೆನಾ. ಈ ತರ ಇದೆ. ಇವಾಗ ಏನ್ ಮಾಡ್ತೀರಾ ನೀವು, ಮ್ಯಾಕ್ಸಿಮೈಸ್ ಮಾಡಿ. ಓಕೆ, ಇಲ್ಲಿ ಏನ್ ಬರುತ್ತೆ ಹೇಳಿ ಮ್ಯಾಕ್ಸಿಮೈಸ್ ಮಾಡಿದ್ರೆ, ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಬಿ ಇಲ್ಲಿ ಫಂಕ್ಷನ್ ಆಫ್ ಬಿ ತಗೋಬೇಕು, ಯಾಕಂದ್ರೆ ಇಲ್ಲಿ ನೋಡಿ ವೇರಿಯೇಬಲ್ ಬಿ ಇದೆ. ಸೊ ವಿತ್ ರೆಸ್ಪೆಕ್ಟ್ ಟು ಬಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆಗುತ್ತೆ, ಸೊ ಎಚ್ ಡ್ಯಾಶ್ ಆಫ್ ಬಿ ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ 1 ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ 1 ಪ್ಲಸ್ ಬಿ ಸ್ಕ್ವೇರ್. ಡಿಫ್ರೆನ್ಶಿಯೇಷನ್ ಆಫ್ ಬಿ ಏನಾಗ್ಬಿಡುತ್ತೆ, ಕೋಶೆಂಟ್ ರೂಲ್. ಸೊ 1 ಮೈನಸ್ ನೆಕ್ಸ್ಟ್ ಇಲ್ಲಿ ಸೊ ಬಿ ಇಂಟು ಡಿಫ್ರೆನ್ಶಿಯೇಷನ್ ಆಫ್ 1 ಪ್ಲಸ್ ಬಿ ಸ್ಕ್ವೇರ್ ಏನಾಗ್ಬಿಡುತ್ತೆ ಹೇಳಿ, 2b ಆಗುತ್ತೆ. ಈಕ್ವಲ್ ಏನ್ ಮಾಡ್ಬೇಕಿಂದ 0 ಮಾಡ್ಬೇಕು, ಇದು ಆ ಕಡೆ 0 ಆಗ್ಬಿಡುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ 1 ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2b ಸ್ಕ್ವೇರ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ 1 ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಬಿ ಸ್ಕ್ವೇರ್ ಈಕ್ವಲ್ ಏನಾಗ್ಬಿಡುತ್ತೆ ನೋಡಿ ಇಲ್ಲಿ 1 ಆಗ್ಬಿಡುತ್ತೆ. ಸೊ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಬರ್ತಿದೆ. ಕ್ಲಿಯರಾ. ಇವಾಗ ಇದನ್ನ ಏನ್ ಮಾಡ್ಬೇಕಂದ್ರೆ ನೀವು ಎಚ್ ಡಬಲ್ ಡ್ಯಾಶ್ ಆಫ್ ಬಿ ಮಾಡಿ. ಓಕೆನಾ. ಸೊ ಲೆಸ್ ದ್ಯಾನ್ 0 ಬರುತ್ತೆ, ನೀವು ಬೇಕಿದ್ರೆ ಚೆಕ್ ಮಾಡಿ. ಸದ್ಯಕ್ಕೆ ಇವಾಗ ಸಾಕು. ಇವಾಗ ನಮ್ ಕ್ರಿಟಿಕಲ್ ಪಾಯಿಂಟ್ಸ್ ಏನ್ ಬರ್ತಿದ್ದಿಲ್ಲ ಅದನ್ನ ತಗೊಂಡು ಹೋಗ್ಬಿಟ್ಟು ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಬಂದಿದೆ ನೋಡಿ ಹೆಚ್ಚಿಗೆ ಕುಡಿಯಲ್ಲಿ ಎಚ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ 1 ಪ್ಲಸ್ ಬಿ ಸ್ಕ್ವೇರ್. ಬಿ ಏನ್ ಬಂದಿದೆ ನೋಡಿ, ಇಲ್ಲಿ ಏನ್ ಬಂದಿದೆ ಬಿ, ಪ್ಲಸ್ ಆರ್ ಮೈನಸ್. ಹಾ. ಸೊ 1 ತಗೊಳ್ಳಿ, ಪಾಸಿಟಿವ್ ತಗೊಳ್ಳಿ, ಯಾಕಂದ್ರೆ ಬಿ ಆಲ್ವೇಸ್ ಏನಾಗಿದೆ ಅಲ್ಲಿ ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿರುತ್ತೆ ಬಿ. ನೀವು ಡೆಫಿನೇಷನ್ ಪ್ರಕಾರ ನಾವು ಹೋಗ್ಬಿಟ್ರೆ ಆ ರೆಕ್ಟಾಂಗಲ್ ಬರ್ಕೊಳ್ತೀವಲ್ಲ ನಾವು, ಎಕ್ಸ್ ಮೈನಸ್ ಎಕ್ಸ್ ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ, ವೈ ಮೈನಸ್ ವೈ ನಾಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ತಗೊಳ್ತೀವಿ ನಾವು. ಸೊ ರೆಕ್ಟಾಂಗಲ್ ಇಲ್ಲಿ ಎ ಇದೆ ನೋಡಿ, ಅದು ಕೂಡ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 0. ಸೊ ಬಿ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 0. ಓಕೆನಾ. ಸೊ ಲೆಂತ್ ಮತ್ತೆ ಬ್ರೆಡ್ತ್ ಯಾವತ್ತು ಏನಾಗಿರುತ್ತೆ ಹೇಳಿ, ಗ್ರೇಟರ್ ದನ್ 0 ಪಾಸಿಟಿವ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಬಿ ಕೂಡ ಏನು ತಗೊಳ್ತೀರಾ 1 ತಗೊಳ್ಳಿ. ಸೊ 1 ತಗೊಂಡ್ರೆ ಏನಾಗುತ್ತೆ ಇಲ್ಲಿ 1 ಡಿವೈಡೆಡ್ ಬೈ 1 ಪ್ಲಸ್ 1 ಸ್ಕ್ವೇರ್ ಆಗುತ್ತೆ, ದಟ್ ಈಸ್ 1/2 ಬರ್ತಿದೆ. ಸೊ ಎಚ್ ಏನ್ ಬರ್ತಿದೆ ನೋಡಿ ಇಲ್ಲಿ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಚ್ ಏನಾಗ್ಬಿಡುತ್ತೆ ಇವಾಗ 1/2 ಆಗುತ್ತೆ. ಕ್ಲಿಯರಾ. ಈ 1/2 ಬರ್ತಿದೆ ನೋಡಿ, ಅದನ್ನ ತಗೊಂಡು ಏನ್ ಮಾಡ್ತೀರಾ ಅಂತಂದ್ರೆ, ಸೊ ಏನ್ ತಗೊಂಡಿದ್ವಿ ನಾವು ಇಂಟರ್ವಲ್, ಲಾರ್ಜೆಸ್ಟ್ ಇಂಟರ್ವಲ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದ್ರೆ 0 ಇತ್ತು.
ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಚ್ ಇರುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ, ಸೊ ಮಾಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಇಲ್ಲಿ ಎಚ್ ಇದೆ ನೋಡಿ, ಏನ್ ಬಂತು ನಮಗೆ ಇವಾಗ 1/2 ಬರ್ತಿದೆ. ಇದನ್ನ ಇಂಟರ್ವಲ್ ಫಾರ್ಮಿಗೆ ಬರ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ -1/2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1/2 ಆಗುತ್ತೆ. ಅಂದ್ರೆ ಅರ್ಥ ಏನಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ -1/2, 1/2. ಸೊ ದಿಸ್ ಇಸ್ ದ ಲಾರ್ಜೆಸ್ಟ್ ಇಂಟರ್ವಲ್ ಇನ್ ವಿಚ್ ಕೊಟ್ಟಿದ್ದಾರೆ ನೋಡಿ ಪ್ರಾಬ್ಲಮ್, ಇದಕ್ಕೆ ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ ಅಂತ ಈ ಇಂಟರ್ವಲ್ ಅಲ್ಲಿ. ಅರ್ಥ ಆಯ್ತಾ? ಎಸ್ ಸರ್. ಬೇರೆಯವ್ರಿಗೆ? ಎಸ್ ಸರ್. ಓಕೆ, ಇವಾಗ ಎಕ್ಸಾಮಿಗೆ ಕೊಟ್ಟರೆ ಏನ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಈಗ ಇದೇ ಪ್ರಾಬ್ಲಮ್ ಎಕ್ಸಾಮಿಗೆ ಕೊಟ್ಟರೆ ಏನ್ ಮಾಡ್ಬೇಕಂದ್ರೆ, ಇದೆಲ್ಲ ಕತೆ ಅಲ್ವಾ, ಇದು ಗೊತ್ತಾಗುತ್ತೆ ನೋಡಿ ನಿಮ್ಗೆ ಯಾವ ತರ ಅಂತಂದ್ರೆ ಅಲ್ಲಿ. ಓಕೆ, ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ, dy/dx ಅಲ್ವಾ. ಓಕೆ, dy/dx ಈಕ್ವಲ್ ಟು 1 + y² ಕೊಟ್ಟಿದ್ದಾರೆ. ಸೊ y ಆಫ್ 0 ಈಕ್ವಲ್ ಏನು ಕೊಟ್ಟಿದ್ದಾರೆ ಅಲ್ಲಿ, 0 ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಓಕೆ, ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, f(x, ತಗೊಂಡ್ಬಿಡಿ ಇಲ್ಲಿ ಎಕ್ಸಾಮ್ ಅಲ್ಲಿ. ಓಕೆನಾ, 1 + y². ಸೊ ಇವಾಗ ಮಾಡ್ f(x, y) ಏನಾಗ್ಬಿಡುತ್ತದು, ಮಾಡ್ 1 + y² ಆಗುತ್ತೆ. ಸೊ ಲೆಸ್ ದ್ಯಾನ್ ಏನಾಗ್ಬಿಡುತ್ತೆ, 1 + ಮಾಡ್ y² ಆಗ್ಬಿಡುತ್ತೆ. ಇಲ್ಲಿ x0 ಏನಿದೆ ನೋಡಿ 0 ಇದೆ, y0 ಏನಿದೆ ನೋಡಿ 0 ಇದೆ. ಸೊ ರೆಕ್ಟಾಂಗಲ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ, x ಇಸ್ ಲೆಸ್ ದ್ಯಾನ್ a ಬರುತ್ತೆ. ಸೊ ಮಾಡ್ y ಲೆಸ್ ದ್ಯಾನ್ b ಬರುತ್ತೆ. ಇವಾಗ ಏನಾಗ್ಬಿಡುತ್ತೆ 1 + b² ಆಗ್ಬಿಡುತ್ತೆ. ಓಕೆನಾ, ನೆಕ್ಸ್ಟ್ ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ಅಂದ್ರೆ h ಈಕ್ವಲ್ ಟು ಡೈರೆಕ್ಟ್ ಆಗಿ b/m. ಮಿನಿಮಮ್ ಅದರ ಏನು ಬೇಡ, ಆಲ್ವೇಸ್ a ಮತ್ತೆ b/m ಅಲ್ಲಿ. ಸೊ ಮಿನಿಮಮ್ ಯಾವ್ದು b/m ಆಗಿರುತ್ತೆ. ಸೊ ಡೈರೆಕ್ಟ್ ಆಗಿ h ಈಕ್ವಲ್ ಟು b/m ತಗೊಳ್ಳಿ. h ಈಕ್ವಲ್ ಟು ಇವಾಗ ಏನಾಗ್ಬಿಡುತ್ತೆ b ಡಿವೈಡೆಡ್ ಬೈ ಏನು ಮ್ಯಾಕ್ಸಿಮಮ್ ದಟ್ ಇಸ್ 1 + b². ಓಕೆನಾ, ಇದು ಏನ್ ಮಾಡ್ತೀರಾ, ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಬಿ, ಯಾಕಂದ್ರೆ ಇಲ್ಲಿ ಬೇರೆ ಬರುತ್ತೆ ಬಿ ಇದೆ. ಅವಾಗ ಏನಾಗ್ಬಿಡ್ತಿದ್ದು 1 + b² ನೆಕ್ಸ್ಟ್ ಇಲ್ಲಿ 1 + b², ಡಿಫರೆನ್ಷಿಯಲ್ ಬಿ 1 ಆಗುತ್ತೆ, ಮೈನಸ್ ಬಿ ಇಂಟು ಇದು ಡಿಫರೆನ್ಷಿಯಲ್ ಆಗ್ಬಿಡುತ್ತೆ 2b ಆಗುತ್ತೆ, ಈಕ್ವಲ್ ಟು 0. ಇಲ್ಲಿ ಏನಾಗ್ಬಿಡುತ್ತೆ ಇವಾಗ 1 + b² ಮೈನಸ್ 2b² ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ b² ಈಕ್ವಲ್ ಏನು ಬರ್ತಿದೆ, 1 ಬರ್ತಿದೆ, b ಈಕ್ವಲ್ ಟು ±1 ಬರ್ತಿದೆ. ಅದನ್ನು ತಗೊಂಡು ಹೋಗ್ಬಿಟ್ಟು ಇಲ್ಲಿ ಕೊಡಿ. ಅವಾಗ ಏನಾಗುತ್ತೆ 1 ಡಿವೈಡೆಡ್ ಬೈ 1 + 1² ದಟ್ ಈಸ್ 1/2. ಸೊ ಇಂಟರ್ವಲ್ ಯಾವ ಫಾರ್ಮ್ ಇರುತ್ತೆ ಅಂದ್ರೆ x - x0 ನೋಡಿ, ಮಾಡ್ x - x0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹಿಂಗ್ ಕೊಟ್ಟಿರ್ತಾರೆ ಅಲ್ಲಿ h ಕೊಟ್ಟಿರ್ತಾರಲ್ವಾ. ಸೊ ಮಾಡ್ x0 ಏನಿದೆ ನೋಡಿ ಇಲ್ಲಿ 0 ಇದೆ. ಸೊ ಮಾಡ್ x ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು h ಏನ್ ಬಂತು 1/2 ಬಂತು. ಸೊ ದಿಸ್ ಇಸ್ ದ ಇಂಟರ್ವಲ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎಸ್ ಸರ್. ಓಕೆ, ಸರಿ ನೋಡಿ ಗೊತ್ತಾಗುತ್ತೆ. ಇದೊಂದು ನೋಡ್ಬಿಡಿ. ಸೊ dy/dx ಕಡೆ ನೋಡಿ, ಇಲ್ಲಿ dy/dx ಈಕ್ವಲ್ ಟು 16 + y² ಇದೆ. ನೆಕ್ಸ್ಟ್ y ಆಫ್ 0 ಏನು ಕೊಟ್ಟಿದ್ದಾರೆ ಅಲ್ಲಿ 0 ಕೊಟ್ಟಿದ್ದಾರೆ. ಓಕೆನಾ, ಈ ತರ ಇದೆ. ಇವಾಗ ಫಸ್ಟ್ ಏನ್ ಮಾಡಿದ್ರೆ ಇದು f(x, y) ತಗೋಬೇಕಲ್ವಾ. f(x, y) ಈಕ್ವಲ್ ಟು 16 + y². ಇಲ್ಲಿ ರೆಕ್ಟಾಂಗಲ್ ಡಿಫೈನ್ ಮಾಡ್ಕೋಬೇಕು. ಸೊ r ಈಕ್ವಲ್ ಟು ಸೆಟ್ ಆಫ್ ಆಲ್ ಪಾಯಿಂಟ್ಸ್ xy ಬಿಲಾಂಗ್ಸ್ ಟು R2 such that ಸೊ x - x0 ಏನಿದೆ ನೋಡಿ ಇಲ್ಲಿ 0 ಇದೆ. ನೆಕ್ಸ್ಟ್ y - y0. ಸೊ ಮಾಡ್ y ಏನಾಗ್ಬಿಡುತ್ತೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು b ಆಗ್ಬಿಡುತ್ತೆ. ಓಕೆನಾ, ಸೊ ದಿಸ್ ಇಸ್ ದ ರೆಕ್ಟಾಂಗಲ್. ಇವಾಗ ಇಲ್ಲಿ ಮಾಡ್ f(x, y) ಏನಾಗ್ಬಿಡುತ್ತೆ, ಸೊ ಮಾಡ್ 16 + y² ಆಗುತ್ತೆ. ಸೊ ಬೈ ಟ್ರಯಾಂಗಲ್ ಇನ್ಇಕ್ವಾಲಿಟಿ ಪ್ರಕಾರ ಏನಾಗ್ಬಿಡುತ್ತೆ, ಮಾಡ್ 16 ದಟ್ ಈಸ್ 16 ಆಗುತ್ತೆ, ಪ್ಲಸ್ ಮಾಡ್ y² ಆಗುತ್ತೆ. ಸೊ ಇವಾಗ f(x, y) ಮಾಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 16 ಪ್ಲಸ್ ಮಾಡ್ y ಅಂದ್ರೆ ಏನಿದೆ ನೋಡಿ ಇಲ್ಲಿ b ತಗೊಂಡಿದೀವಲ್ವಾ, b² ಆಗ್ಬಿಡುತ್ತೆ. ದಿಸ್ ಈಸ್ ಈಕ್ವಲ್ ಟು ಸುಪ್ರೀಮಮ್ m ಅಂತ. ಇವಾಗ h ಈಕ್ವಲ್ ಏನಾಗ್ಬಿಡುತ್ತೆ ಇಲ್ಲಿ ಮಿನಿಮಮ್ ಆಫ್ a, b/m. ಸೊ ಆಲ್ವೇಸ್ ಏನಾಗಿರುತ್ತೆ b/m ಮಿನಿಮಮ್ ಆಗಿರುತ್ತೆ. ಇಲ್ಲಿ b ಡಿವೈಡೆಡ್ ಬೈ, ಸೊ m ಏನ್ ಬಂದಿದೆ ನೋಡಿ 16 + b². ಇದನ್ನ ಡಿಫರೆನ್ಶಿಯೇಟ್ ಮಾಡಿ ಒನ್ ಟೈಮು. ಸೊ ಎಸ್ b ಕೂಡ ಏನಾಗ್ಬಿಡುತ್ತೆ 16 + b² ಹೋಲ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ
16 ಪ್ಲಸ್ ಬಿ ಸ್ಕ್ವೇರ್, ಡಿಫ್ರೆನ್ಸಿಯೇಷನ್ ಆಫ್ ಬಿ ಏನಾಗ್ಬಿಡುತ್ತೆ 1 ಆಗುತ್ತೆ, ಮೈನಸ್ ಸೊ ಬಿ ಇಂಟು ಸೊ ಡಿಫ್ರೆನ್ಸಿಯೇಷನ್ ಆಫ್ ಏನಾಗ್ಬಿಡುತ್ತೆ ಹೇಳಿ 2b ಆಗ್ಬಿಡುತ್ತೆ, ಈಕ್ವಲ್ ಟು 0 ಮಾಡ್ಬೇಕು. ಯಾಕೆ ಕ್ರಿಟಿಕಲ್ ಪಾಯಿಂಟ್ ಬೇಕು ಇವಾಗ. ಇಲ್ಲಿ ಸಾಲ್ವ್ ಮಾಡ್ಬಿಟ್ರೆ 16 ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2b ಸ್ಕ್ವೇರ್ ಈಕ್ವಲ್ ಟು 0 ಬರುತ್ತೆ. 16 ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು 0, ಸೊ ಬಿ ಸ್ಕ್ವೇರ್ ಈಕ್ವಲ್ ಟು ಏನು ಬರುತ್ತೆ 16 ಬರುತ್ತೆ. ಸೊ ಬಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಬರುತ್ತೆ. ಸೊ ಬಿ ಏನು ಬರ್ತಿದೆ ನಮಗೆ ಈಗ ಪಾಸಿಟಿವ್ 4 ಬರ್ತಿದೆ. ಅದನ್ನು ತಗೊಂಡೋಗ್ಬಿಟ್ಟು ಇಲ್ಲಿ ಎಷ್ಟು ಡಿಫೈನ್ ಮಾಡಿದ್ದೀವಿ ನೋಡಿ ಅಲ್ಲಿ ಕೊಡಿ. ಸೊ ಬಿ ಏನು ಬಂತು 4 ಡಿವೈಡೆಡ್ ಬೈ 16 ಪ್ಲಸ್ 16 ಬರ್ತಿದೆ. ಸೊ 4 ಡಿವೈಡೆಡ್ ಬೈ 32, ಸೊ 4 1s 4 8s ಏನು ಬರ್ತಿದೆ ನೋಡಿ ಇಲ್ಲಿ h 1/8 ಬರ್ತಿದೆ. ಸೊ ಲಾರ್ಜೆಸ್ಟ್ ಇಂಟರ್ವಲ್ ಇವಾಗ ಏನಾಗ್ಬಿಡುತ್ತೆ ಅಂದ್ರೆ x ಮೈನಸ್ x ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು h. ಇವಾಗ ಏನಾಗ್ಬಿಡುತ್ತೆ ಸೊ ಮಾಡ್ x, ಸೊ x ನಾಟ್ ಏನಿದೆ ನೋಡಿ ಇಲ್ಲಿ 0 ಇದೆ, ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು h ಏನಿದೆ ನೋಡಿ 1/8. ಸೊ ಮಾಡ್ x ಲೆಸ್ ದೆನ್ ಆರ್ ಈಕ್ವಲ್ ಟು 1/8. ದಿಸ್ ಇಸ್ ದ ಲಾರ್ಜೆಸ್ಟ್ ಇಂಟರ್ವಲ್. ಇದು ಬಿಡಿಸ್ಬರ್ಕೊಂಡ್ರೆ ಏನಾಗುತ್ತೆ ಹೇಳಿ, ಸೊ ಮೈನಸ್ 1/8 ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ ಆರ್ ಈಕ್ವಲ್ ಟು 1/8 ಆಗುತ್ತೆ. That is x belongs to closed interval minus 1/8 comma 1/8. Clear? Yes, sir. Yes, sir. Okay. ಸೊ ಅಲ್ಲಿ ಮುಗೀತು, ಅಷ್ಟೇ ಕೇಳೋದು. ಓಕೆನಾ, ಅಷ್ಟು ನೋಡ್ಕೊಳ್ಳಿ ಸಾಕು. ಈಗ 2020 ಕ್ವಿಕ್ ಕೇಳಿದ್ದಾರೆ ಈ ಕ್ವಶನ್. ಓಕೆನಾ, ಈ ತರ ಕ್ವಶನ್ ಕೇಳಿದರೆ ನೀವು ಸಾಲ್ವ್ ಮಾಡಿ ಅಷ್ಟೇ. ಓಕೆ, ಇಲ್ಲೊಂದು ಕ್ವಶನ್ ಇದೆ, ಸಾಲ್ವ್ ಮಾಡಿ. ಏನ್ ಬರುತ್ತೆ ನೋಡಿ ಇದು ಸೊಲ್ಯೂಷನ್. ಫಸ್ಟ್ ಏನ್ ಮಾಡಿದ್ರಿ, ಇದು dy by dx equal to 2x minus 1y divided by x square minus x ಅಂತ ಬರೀಬಹುದು. ಕರೆಕ್ಟ್ ಅಲ್ವಾ? ಸೊ ಇನಿಷಿಯಲ್ ವೇರಿಯಬಲ್ ಕೊಟ್ಟಿದ್ದಾರೆ, y of x not equal to y not ಕೊಟ್ಟಿದ್ದಾರೆ. ಸೊ ಆಸ್ ಎ ಯೂನಿಕ್ ಸೊಲ್ಯೂಷನ್. ಓಕೆನಾ, ಯೂನಿಕ್ ಸೊಲ್ಯೂಷನ್ ಯಾವಾಗ ಸಿಗುತ್ತೆ, ಇಫ್ x ನಾಟ್ ಕಮ y ನಾಟ್ ಈಕ್ವಲ್ಸ್ ಟು, ಇಲ್ಲಿ ಕೊಟ್ಟಿದ್ದಾರೆ ಆರ್ಡರ್ ಪೇರ್ಸ್ ನೋಡ್ತಾ ಹೋಗ್ಬೇಕು ಇವಾಗ. ಅಂದ್ರೆ ಫಸ್ಟ್ ನೋಡಿ, ಯಾವಾಗಲೂ ಇವಾಗ ಎಕ್ಸ್ ವೈ ಪ್ಲೇನ್ ಅಲ್ಲಿ ಎಕ್ಸ್ ಕಾಮ ವೈ ಅಂತ ಇರುತ್ತಲ್ವಾ, ಫಸ್ಟ್ ಕೊಡೋದೆಲ್ಲ ಎಕ್ಸ್ ನಾಟು, ನೆಕ್ಸ್ಟ್ ಬರೋದು ಹೇಳು ವೈ ನಾಟ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ಎಕ್ಸ್ ನಾಟ್ 2 ವೈ ನಾಟ್ 1, ಎಕ್ಸ್ ನಾಟ್ 1 ವೈ ನಾಟ್ 1, ಎಕ್ಸ್ ನಾಟ್ 0 ವೈ ನಾಟ್ 0, ಎಕ್ಸ್ ನಾಟ್ 0 ವೈ ನಾಟ್ 1 ಆಗುತ್ತೆ. ಸೊ ಇವಾಗ ಏನ್ ಮಾಡ್ತೀರಾ, ಯೂನಿಕ್ ಸೊಲ್ಯೂಷನ್ ಯಾವ್ದಕ್ಕೆ ಬರುತ್ತೆ, ಯಾವ ಪಾಯಿಂಟಿಂಗ್ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಡಿ ವೈ ಈಕ್ವಲ್ ಟು ಏನಾಗ್ಬಿಡುತ್ತೆ, ಇದು 2x ಮೈನಸ್ 1, ಈ ವೈ ಕಡೆ ತಗೊಂಬಿಡಿ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಗ್ತಿದೆ. ಓಕೆನಾ, ಒಂದು ರಿಸಲ್ಟ್ ಇದೆ ನೋಡಿ, ಏನಾಗುತ್ತೆ ಇದು ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಝೆಡ್ ಡಿವೈಡೆಡ್ ಬೈ ಎಫ್ ಆಫ್ ಝೆಡ್ ಇಂಟು ಡಿ ಝೆಡ್ ಏನಾಗ್ಬಿಡುತ್ತೆ ಲಾಗ್ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ. ಸೊ ಲಾಗ್ ಎಫ್ ಆಫ್ ಝೆಡ್ ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಇಂಟಿಗ್ರೇಟಿಂಗ್ ಬೋಸೆ ಮಾಡ್ಬಿಟ್ರೆ, ಸೊ ಲಾಗ್ ವೈ ಈಕ್ವಲ್ ಟು ಇದು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇದೆ ನೋಡಿ, ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರ್ತಿದೆ ನ್ಯೂಮರೇಟರ್. ಕರೆಕ್ಟ್ ಅಲ್ವಾ? ಸೊ ಹಾಗೆ ಏನಾಗ್ಬಿಡುತ್ತೆ ಲಾಗ್ ಆಫ್ ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಮೈನಸ್ ಲಾಗ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ ಆಗುತ್ತೆ. ಸೊ ಇವಾಗ y ಈಕ್ವಲ್ ಟು, ಸೊ ಲಾಗ್ ಎ ಪ್ಲಸ್ ಲಾಗ್ ಬಿ ಏನಾಗ್ಬಿಡುತ್ತೆ, ಅಲ್ಲಿ ಪ್ರಾಡಕ್ಟ್ ಆಗ್ಬಿಡುತ್ತೆ ಸಿ ಇಂಟು ಪ್ಲಸ್ ಎಕ್ಸ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಇವಾಗ ಯೂನಿಕ್ ಸೊಲ್ಯೂಷನ್ ಬರಬೇಕು. ಫಸ್ಟ್ ಇಲ್ಲಿದೆ ನೋಡಿ, ಎಕ್ಸ್ ನಾಟ್ ಹೆಂಗ್ ಕೊಟ್ಟಿದ್ದಾರೆ, ಫಸ್ಟ್ ಆಪ್ಷನ್ ಅಲ್ಲಿ 2 ಕೊಟ್ಟಿದ್ದಾರೆ, ವೈ ನಾಟ್ ಹೆಂಗ್ ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಅಲ್ವಾ ಇದು? ಓಕೆ, ಇವಾಗ ಏನಾಗುತ್ತೆ, ಸೊ ವೈ ಆಫ್ 1 ಈಕ್ವಲ್ ಟು ಸಿ ಇಂಟು 1 ಮೈನಸ್ 1 ಈಕ್ವಲ್ ಟು ಹೆಂಗ್ ಕೊಟ್ಟಿದ್ದಾರೆ ವೈ ನಾಟ್, ದಟ್ ಈಸ್ ವೈ 1 ಕೊಟ್ಟಿದಾರಲ್ವಾ. ಇವಾಗ ಏನಾಗುತ್ತೆ ಹೇಳಿ, ವಿಚ್ ಇಂಪ್ಲೈಸ್ ದಟ್ ಸಿ ಇಂಟು 1 ಮೈನಸ್ 1 0 ಈಕ್ವಲ್ ಟು 1 ಆಗುತ್ತೆ. ಸೊ ಸಿ ಇಂಟು 0 0 ಈಕ್ವಲ್ ಟು 1, ಸೊ ನಾಟ್ ಈಕ್ವಲ್ ಟು ಆಗ್ಬಿಡುತ್ತಲ್ವ ಇದು. ಅಂದ್ರೆ ಅರ್ಥ ಏನು, ನೋ ಸೊಲ್ಯೂಷನ್ ಅಂತ. ಯಾವ ಪಾಯಿಂಟ್ ಹತ್ರ, 2, 1 ಹತ್ರ. ಅರ್ಥ ಆಯ್ತಾ? ಏನ್ ಹೇಳಿ, ಪಾಯಿಂಟ್ 1 ಚೆಕ್ ಮಾಡ್ರಿ ಸರ್. ಎಸ್ 1 ಚೆಕ್ ಮಾಡಿ. ಇವಾಗ ಸೆಕೆಂಡ್ ಆಪ್ಷನ್ ಬರ್ರಿ. ಸೊ ಇಲ್ಲಿ ಏನಾಗ್ಬಿಡುತ್ತೆ 1 ಈಕ್ವಲ್ ಟು, ಅಂದ್ರೆ y ಈಕ್ವಲ್ ಟು 1 ಕೊಟ್ಟಿದಾರಲ್ವಾ, ಇಲ್ಲಿ 1 ಆಗುತ್ತೆ, ಈಕ್ವಲ್ ಟು ಸಿ ಇಂಟು 1 ಮೈನಸ್ 1. ಇವಾಗ ಏನಾಗ್ಬಿಡುತ್ತೆ, ವಿಚ್ ಇಂಪ್ಲೈಸ್ ದಟ್ 1 ಈಕ್ವಲ್ ಟು ಸಿ ಇಂಟು 0. ಇವಾಗ ಏನಾಗ್ಬಿಡುತ್ತೆ, ಇಲ್ಲಿ 1 ನಾಟ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಇಲ್ಲೂ ಕೂಡ ನೋ ಸೊಲ್ಯೂಷನ್ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್ 0,0 ಬರ್ರಿ. ಫಸ್ಟ್ ಕಂಡೀಷನ್ ನೆಕ್ಸ್ಟ್ 2 ಹಾಕೋಲ್ವಾ? ಹಾ ಸರ್, ಫಸ್ಟ್ ಚೆಕ್ ಮಾಡಿದ್ರೆ 2,1 ಅಲ್ವಾ? ಓಕೆ, ಆಪ್ಷನ್ ಬಿ ಚೆಕ್ ಮಾಡ್ಬಿಟ್ಟಿದ್ದೀನಿ ನಾನೀಗ ಡೈರೆಕ್ಟ್ ಆಗಿ. ಓಕೆ, ಆಪ್ಷನ್ ಬಿ ಬರ್ರಿ. ಆಪ್ಷನ್ ಎ ಚೆಕ್ ಮಾಡಿ ಹಂಗಾರೆ. ಇವಾಗ 2 ಈಕ್ವಲ್ ಟು 1 ಆಗ್ಬಿಡುತ್ತೆ ಇಲ್ಲಿ. ಓಕೆ, ಅವಾಗ ಏನಾಗ್ಬಿಡುತ್ತೆ y ಈಕ್ವಲ್ ಟು, ಓಕೆ 1 ಇದೆ ಅಲ್ವಾ, 1 ಈಕ್ವಲ್ ಟು ಸಿ ಇಂಟು 4 ಮೈನಸ್ 2 ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ 1/2.
1 ಈಕ್ವಲ್ ಟು ಸಿ ಇಂಟು 2 ಆಗುತ್ತೆ. ಸಿ ಕೂಡ ಏನಾಗ್ಬಿಡುತ್ತೆ 1/2 ಆಗ್ತಿದೆ. ಸೊ ಸಿ ಈಕ್ವಲ್ ಟು 1/2 ಒಂದೇ ಒಂದು ಚಾಯ್ಸ್ ಇದೆ ಅಲ್ವಾ. ಅಂದ್ರೆ ಅರ್ಥ ಏನಂದ್ರೆ ಇಲ್ಲಿ 1/2 ಕೊಟ್ರೆ y ಈಕ್ವಲ್ ಟು 1/2 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಬರ್ತಿದೆ. ಇದು ಒಂದೇ ಸೊಲ್ಯೂಷನ್ ಬರುತ್ತೆ. ದಟ್ ಮೀನ್ಸ್ ವಾಟ್, ಯೂನಿಕ್ ಸೊಲ್ಯೂಷನ್ ಅಂತ. ಕರೆಕ್ಟ್ ಅಲ್ವಾ. ಸಿಗೆ ಒಂದೇ ಚಾಯ್ಸ್ ಇದೆ, ಅರ್ಥ ಆಯ್ತಾ. ಸೊ ಯೂನಿಕ್ ಸೊಲ್ಯೂಷನ್ ಅಂತ. ಓಕೆನಾ. ಈಗ ಆಪ್ಷನ್ 3 ನೋಡಿ. ಆಪ್ಷನ್ 3 ಏನಾಗುತ್ತೆ ನೋಡಿ. ಆಪ್ಷನ್ 3ಗೆ 0 ಈಕ್ವಲ್ ಟು ಸಿ ಇಂಟು 0 ಮೈನಸ್ 0 ಆಗುತ್ತೆ. 0 ಈಕ್ವಲ್ ಟು 0 ಆಗ್ತಿದೆ. ಸಿ ಅನ್ನ ಕಂಡಿಡಿಯಕ್ಕೆ ಆಗ್ತಿಲ್ಲ ಅಲ್ಲಿ, ಬಟ್ ಓಲ್ಡ್ ಆಗ್ತಿದೆ. ಅರ್ಥ ಏನಂದ್ರೆ ಸಿ ಬಿಲಾಂಗ್ಸ್ ಟು ಆರ್ ಅಂತ. ಆರ್ ಚಾಯ್ಸ್ ಇದೆ. ಸೊ ಆರ್ ಚಾಯ್ಸ್ ಕೊಡ್ತಾ ಹೋದ್ರೆ ಏನಾಗ್ಬಿಡುತ್ತೆ ಅದು ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಬರ್ತಾ ಹೋಗುತ್ತೆ. ಅಂದ್ರೆ ಈಗ ಸಿಗೆ ನೀವು 10 ಕೊಡ್ತೀರಾ, ಅದು ಕೂಡ ಸೊಲ್ಯೂಷನ್ ಆಗುತ್ತೆ. 15 ಕೊಡ್ತೀರಾ, ಅದು ಕೂಡ ಸೊಲ್ಯೂಷನ್. 0 ತಗೊಳ್ತೀರಾ, ಅದು ಕೂಡ ಸೊಲ್ಯೂಷನ್. ಕರೆಕ್ಟ್ ಅಲ್ವಾ. ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್, ಯಾಕಂದ್ರೆ ಟ್ರಿವಿಯಲ್ ಪ್ಲಸ್ ನಾನ್ ಟ್ರಿವಿಯಲ್ ಬಂದ್ಬಿಡುತ್ತೆ ಅಲ್ಲಿ. ಓಕೆ. ನೆಕ್ಸ್ಟ್ ಇದು 0,1 ತಗೊಂಡ್ರೆ 0,1 1 ಈಕ್ವಲ್ ಟು ಸಿ ಇಂಟು 0 ಮೈನಸ್ 0 ಆಗ್ಬಿಡುತ್ತೆ. ಸೊ 1 ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಇದು ರಾಂಗ್ ಆಗ್ಬಿಡುತ್ತೆ. ದಟ್ ಮೀನ್ಸ್ ವಾಟ್, ನೋ ಸೊಲ್ಯೂಷನ್ ಅಂತ. ಹಾಗಾಗಿ ಆಪ್ಷನ್ 1 ಇದೆ ನೋಡಿ, ಕರೆಕ್ಟ್ ಇದೆ. ಅರ್ಥ ಆಯ್ತಲ್ವಾ. ಡೌಟ್ ಇದ್ರೆ ಕೇಳ್ಬಿಡಿ. ಈ ಯೂನಿಕ್ ಸೊಲ್ಯೂಷನ್, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಹೇಗೆ ಏನಂತ ಡೌಟ್ ಇದ್ರೆ ಕೇಳ್ಬಿಡಿ. ಈಗ ಸಿ ಈಕ್ವಲ್ ಟು 1 ಬಂತಲ್ಲಿ. ಯಾವಾಗ ಫಸ್ಟ್ ಕೇಸ್ ತಗೊಂಡಾಗ ಸಿ ಈಕ್ವಲ್ ಟು 1/2 ಬಂತು ಅಲ್ವಾ. ಒಂದೇ ಒಂದು ನಂಬರ್ ಬರ್ತಿದೆ, ಹಾಗಾಗಿ ಯೂನಿಕ್ ಸೊಲ್ಯೂಷನ್. ಕ್ಲಿಯರಾ. ಓಕೆ ಸರ್. ಸಿಲೆಬಸ್ ಈಗ ಓಕೆ. ಸಾಲ್ವ್ ಮಾಡಿ. ಸಾಲ್ವ್ ಮಾಡಿ ಇದು ಸೊಲ್ಯೂಷನ್. ಸೊ y1 y2 be the solutions of the differential equation. ಏನ್ ಕೊಟ್ಟಿದ್ದಾರೆ, dy by dx equal to y plus 17. ಸೊ y1 ಮತ್ತೆ y2 ಎರಡು ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ಡಿಫರೆನ್ಷಿಯಲ್ ಈಕ್ವೇಷನ್ ಗೆ. ವಿತ್ ಇನಿಷಿಯಲ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. y1 of 0 equal to 0, y2 of 0 equal to 1 ಅಂತ ಕೊಟ್ಟಿದ್ದಾರೆ. ಓಕೆನಾ. ಈಗ ನೆಕ್ಸ್ಟ್ ಏನ್ ಕೇಳಿದ್ದಾರೆ ನೋಡಿ. ಸೊ ದೆನ್ ಫಸ್ಟ್ ಆಪ್ಷನ್ y1 and y2 will intersect, never intersect ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ y1 y2 will intersect, okay, never intersect at x equal to 17. y1 and y2 will intersect at x equal to e. ಸೊ y1 and y2 will intersect at x equal to 1 ಅಂತ ಕೊಟ್ಟಿದ್ದಾರೆ. ಇನ್ನು ಸಾಲ್ವ್ ಮಾಡಿ. ಫಸ್ಟ್ ಯಾವ ತರ ಸಾಲ್ವ್ ಮಾಡ್ತೀರಾ, ಇದು dy ಡಿವೈಡೆಡ್ ಬೈ ಈ ಕಡೆ ತಗೊಂಡ್ಬಿಡಿ, ಸಪರೇಷನ್ ಆಫ್ ವೇರಿಯೇಬಲ್ಸ್ ಸಿಂಪಲ್ ಆಗಿ ಈಕ್ವಲ್ ಟು dx ಆಗುತ್ತೆ. ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡ್ಬಿಟ್ರೆ ಲಾಗ್ ಆಫ್ y plus 17 equal to, so integration of dx ಏನಾಗುತ್ತೆ x plus c. ಸೊ y plus 17 equal to e power x into c ಆಗುತ್ತೆ. ಸೊ y ಕೂಡ ಏನಾಗ್ಬಿಡುತ್ತೆ c into e power x minus 17. ಓಕೆನಾ. ಇವಾಗ ಇಲ್ಲಿ ಎರಡು ಸೊಲ್ಯೂಷನ್ಸ್ ಅಂದ್ರೆ y1 equal ಅಂತ ಹೋಗ್ಬೇಕಂದ್ರೆ ನೀವು c1 into e power x minus 17, ಇದು ಒಂದು ಸೊಲ್ಯೂಷನ್. ಇನ್ನೊಂದು ಸೊಲ್ಯೂಷನ್ y2 ಕೊಟ್ಟಿದಾರಲ್ವಾ, ಆರ್ಬಿಟ್ರರಿ ಕಾನ್ಸ್ಟೆಂಟ್ ಚೇಂಜ್ ಮಾಡ್ತಾ ಹೋಗೋದು ಅಷ್ಟೇ. c2 into e power x minus 17 ಅಂತ. ಓಕೆನಾ. ಸೊ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ y1 of 0 ಏನಿದೆ ನೋಡಿ, ಇಲ್ಲಿ y1 of x ಇದೆ. y1 of 0 ಏನು ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ. ಸೊ y1 of 0 ಮಾಡ್ಬಿಟ್ರೆ ಏನಾಗುತ್ತೆ ಇಲ್ಲಿ c1 into e power 0 1 ಆಗುತ್ತೆ ಮೈನಸ್ 17 ಈಕ್ವಲ್ ಟು 0 ಆಗುತ್ತೆ. ಸೊ c1 ಏನಾಗ್ಬಿಡುತ್ತೆ ಹೇಳಿ 17 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ y2 ಇದೆ ನೋಡಿ. ಸೊ y2 of 0 ಏನಾಗ್ಬಿಡುತ್ತೆ ಇಲ್ಲಿ y2 of 0 ಈಕ್ವಲ್ ಟು ಇಲ್ಲಿ c2 into e power 0 minus 17 equal to y2 of 0 ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ. ಸೊ c2 equal to, so 1 plus 17 that is 18 ಆಗ್ಬಿಡುತ್ತೆ ಅಲ್ವಾ. c1 ಏನ್ ಬರ್ತಿದೆ 17 ಬರ್ತಿದೆ, c2 18 ಬರ್ತಿದೆ. ಇಲ್ಲಿ ತಗೊಂಡೋಗಿ ಕೊಡಿ. ಸೊ y1 equal to ಏನಾಗ್ಬಿಡುತ್ತೆ 17 e power x minus 17. ಸೊ y2 ಏನಾಗುತ್ತೆ ಹೇಳಿ 18 e power x minus 17 ಆಗುತ್ತೆ. ಓಕೆನಾ. y1 ಮತ್ತೆ y2 ಗೊತ್ತಾಯ್ತು. ಇವಾಗ ಈಗ ಅವ್ರು ಏನ್ ಹೇಳ್ತಿದ್ದಾರೆ, y1 and y2 will never intersect. ಇಂಟರ್ಸೆಕ್ಟ್ ಅಂದ್ರೆ ನೋಡಿ ಯಾವ ತರ ಅಂತಂದ್ರೆ, ಈಗ ಎರಡು ಕರ್ವ್ ಇದೆ ಈ ತರ ಅನ್ಕೊಡಿ. ಓಕೆನಾ. ಇದು ಒಂದು ಕರ್ವ್ ಎಫ್ ಆಫ್ ಎಕ್ಸ್, ನೆಕ್ಸ್ಟ್ ಇದೊಂದು ಕರ್ವ್ ಜಿ ಆಫ್ ಎಕ್ಸ್ ನೋಡಿ. ಸೊ ಇಂಟರ್ಸೆಕ್ಷನ್ ಆಫ್ ದಿಸ್ 2 ಪಾಯಿಂಟ್ಸ್ ಏನಾಗ್ಬಿಡುತ್ತೆ ಇಲ್ಲಿದೆ ನೋಡಿ ಅಲ್ವಾ. ಅಂದ್ರೆ ಏನ್ ಮಾಡ್ಬೇಕು, ಈ ಪಾಯಿಂಟ್ ಹತ್ರ ಎರಡಕ್ಕೂ ಒಂದೇ ಔಟ್ಪುಟ್ ಬರುತ್ತೆ ಅಂತ. ಕರೆಕ್ಟ್ ಅಲ್ವಾ. ಎರಡು ಫಂಕ್ಷನ್ಗೂ ಈ ಪಾಯಿಂಟ್ ಹತ್ರ ಒಂದೇ ವ್ಯಾಲ್ಯೂ ಬರುತ್ತೆ. ಅಂದ್ರೆ ಇವಾಗ y1 equal to y2 ಮಾಡ್ಬೇಕು ನೀವು ಇಂಟರ್ಸೆಕ್ಟ್ ಅಂದ್ರೆ. ಸೊ 17
ಇಂಟು ಇ ಪವರ್ ಎಕ್ಸ್ ಅದನ್ನ ಈಕ್ವೇಟ್ ಮಾಡಿ ಇವಾಗ 17 ಇಂಟು ಇ ಪವರ್ ಎಕ್ಸ್ ಮೈನಸ್ 17 ಈಕ್ವಲ್ ಟು ಸೊ 18 ಇಂಟು ಇ ಪವರ್ ಎಕ್ಸ್ ಮೈನಸ್ 17 ಬಂದಿದೆ. ಈಗ ನೋಡೋಣ ಯಾವ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗುತ್ತೆ ಎರಡು ಕರ್ವ್ ಅಂತ. ಇಟ್ ಕ್ಯಾನ್ಸಲ್. ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, ಈ ಕಡೆ ಬಂದ್ಬಿಟ್ರೆ 18 ಇ ಪವರ್ ಎಕ್ಸ್ ಮೈನಸ್ 17 ಇ ಪವರ್ ಎಕ್ಸ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಡಿಫರೆನ್ಸ್ ಇ ಪವರ್ ಎಕ್ಸ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಇ ಪವರ್ ಎಕ್ಸ್ ಈಕ್ವಲ್ ಟು 0 ಎಂದರ ಆಗುತ್ತಾ? ಇಸ್ ಇಟ್ ಪಾಸಿಬಲ್? ಇ ಪವರ್ ಎಕ್ಸ್ ಈಕ್ವಲ್ ಟು 0 ಆಗುತ್ತಾ? Not possible, sir. ಸೊ ನಾಟ್ ಪಾಸಿಬಲ್. ಎಕ್ಸ್ ಈಕ್ವಲ್ ಟು 0 ತಗೊಂಡ್ಬಿಟ್ರೆ ಇ ಪವರ್ 0 1 ಆಗುತ್ತೆ. ಸೊ ಇ ಪವರ್ ಎಕ್ಸ್ ನೆವರ್ 0, ಆಲ್ವೇಸ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 0. ಓಕೆನಾ? ಸೊ ಹಾಗಾಗಿ ಇ ಪವರ್ ಎಕ್ಸ್ ಈಕ್ವಲ್ ಟು 0. ಸೊ ನಾಟ್ ಪಾಸಿಬಲ್ ಅಂದ್ರೆ ನೋ ಸಚ್ ಎಕ್ಸ್ ಎಕ್ಸಿಸ್ಟ್ ಅಂತ ಇನ್ ಎಕ್ಸ್ ವೈ ಪ್ಲೇನ್. ಓಕೆನಾ? ಅಂದ್ರೆ ಇಂಟರ್ಸೆಕ್ಟ್ ಆಗಲ್ಲ ಎರಡು ಕರ್ವ್ ಅಂತ. ಕ್ಲಿಯರಾ? ಫಸ್ಟ್ ಆಪ್ಷನ್ ಇದೆ ನೋಡಿ, y1 ಅಂಡ್ y2 ವಿಲ್ ನೆವರ್ ಇಂಟರ್ಸೆಕ್ಟ್. ಸೊ ಆಪ್ಷನ್ 1 ಕರೆಕ್ಟ್ ಇದೆ. ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡು. y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದೆ, y ಈಕ್ವಲ್ ಟು 2x ಇದೆ. ಸೊ ಯಾವ ಪಾಯಿಂಟ್ಸ್ ಹತ್ರ ಇವೆರಡು ಇಂಟರ್ಸೆಕ್ಟ್ ಆಗುತ್ತೆ ಏನ್ ಮಾಡ್ಬೇಕು ನಾವು? ಎರಡನ್ನು ಈಕ್ವೇಟ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 2x ಆಗುತ್ತೆ. ಇವಾಗ ಏನಾಗುತ್ತೆ ಹೇಳಿ, ಇದು ಎಕ್ಸ್ ಸ್ಕ್ವೇರ್ ಮೈನಸ್ 2x ಆಗ್ಬಿಡುತ್ತೆ ಈಕ್ವಲ್ ಟು 0, ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಈಕ್ವಲ್ ಟು 0 ಆರ್ ಎಕ್ಸ್ ಈಕ್ವಲ್ ಏನಾಗ್ಬಿಡುತ್ತೆ 2 ಆಗುತ್ತೆ. ಇದನ್ನ ತಗೊಂಡ್ಬಿಟ್ಟು ಇಲ್ಲಿ ಕೊಡಿ ವೈಗೆ. ಫಸ್ಟ್ ಎಕ್ಸ್ ಸ್ಕ್ವೇರ್ ಇದೆ, ಅಲ್ಲಿ ಕೊಟ್ರೆ y 0 ಆಗುತ್ತೆ. ನೆಕ್ಸ್ಟ್ 2 ಇದೆ, y ಏನಾಗ್ಬಿಡುತ್ತೆ 4 ಆಗುತ್ತೆ. ಅಂದ್ರೆ ಏನಾಗ್ಬಿಡುತ್ತೆ ಇವಾಗ 0,0 ಹತ್ರ ಆಗ್ತಿದೆ. ನೆಕ್ಸ್ಟ್ ಇನ್ನೊಂದು 2,4 ಹತ್ರ ಆಗ್ತಿದೆ. ಕ್ಲಿಯರಾ? ಈ ಎರಡು ಪಾಯಿಂಟ್ಸ್ ಹತ್ರ ಇವೆರಡು ಕರ್ವ್ ಇಂಟರ್ಸೆಕ್ಟ್ ಆಗುತ್ತೆ. ಬೇಕಿದ್ರೆ ಬರ್ಕೊಂಡು ನೋಡಿ ನೀವು. ಏನ್ ಬರುತ್ತೆ? y ಈಕ್ವಲ್ ಎಕ್ಸ್ ಸ್ಕ್ವೇರ್ ಈ ತರ ಬರುತ್ತೆ, y ಈಕ್ವಲ್ ಟು 2x ಹತ್ರ ಬರುತ್ತೆ ಹೇಳಿ, ಈ ತರ ಇದೆ ಅನ್ಕೊಳ್ಳಿ. ಸೊ y ಈಕ್ವಲ್ ಟು x ಈ ತರ ಬರುತ್ತೆ. ಈ ಪಾಯಿಂಟ್ ಹತ್ರ ಆಗುತ್ತೆ, ನೆಕ್ಸ್ಟ್ ಈ ಪಾಯಿಂಟ್ ಹತ್ರ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು 0,0, ಇದು 2,4. ಓಕೆ ನೋಡಿ, ಇದು 4.75 ಮಾರ್ಕ್ಸ್ ಕ್ವಶನ್. ಓಕೆನಾ? ಬಟ್ ಈಗ ಸುಮ್ಮನೆ ನಾಲೆಡ್ಜ್ ಇರಲಿ, ಇದು ಈಸಿ ಇದೆ, ಹಾಗಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇಲ್ಲಿದೆ ನೋಡಿ. ಸೊ dy by dx equal to x into y power 1/3, y of 0 equal to 0 ಅಂತ ಕೊಟ್ಟಿದ್ದಾರೆ. ಸೊ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್, ದ ಫಂಕ್ಷನ್ f of x, y equal to x into y power 1/3 does not satisfy Lipschitz conditions with respect to y in any neighborhood of y equal to 0 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಇದು does not satisfy Lipschitz conditions. ಕರೆಕ್ಟ್ ಅಲ್ವಾ? y power 1/3 ಇದೆ, ಅದನ್ನ ಮಾತ್ರ ತಗೊಳ್ಳಿ ನೀವು. f of x, y equal to y power 1/3. ಸೊ ಡಿಫರೆನ್ಶಿಯೇಟ್ ಮಾಡ್ಬಿಡಿ ವಿತ್ ರೆಸ್ಪೆಕ್ಟ್ ಟು y ಪಾರ್ಷಿಯಲಿ. ಏನಾಗ್ಬಿಡುತ್ತೆ 1/3. ಸೊ y ಪವರ್ 1/3 ಮೈನಸ್ 1 ಆಗುತ್ತೆ. ದಟ್ ಈಸ್ 1/3 y ಪವರ್ ಮೈನಸ್ 2/3. ಸೊ 1/3 y ಪವರ್ 2/3 ಈ ತರ ಬರ್ತಿದೆ ಅಲ್ವಾ? ಸೊ ಇಲ್ಲಿ ನೋಡಿ, ಸೆಂಟರ್ ಏನ್ ಕೊಟ್ಟಿದ್ದಾರೆ? x0 ಈಕ್ವಲ್ ಟು 0 ಕೊಟ್ಟಿದ್ದಾರೆ, y0 ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟಿರೋಂಥ ರೆಕ್ಟಾಂಗಲ್ ಅಲ್ಲಿ 0 ಪಾಯಿಂಟ್ ಇದೆ, y ಈಕ್ವಲ್ ಟು 0. ಸೊ ಯಾಸ್ y ಟೆಂಡ್ಸ್ ಟು 0 ಮಾಡ್ಬಿಟ್ರೆ ಇದೇನಾಗ್ಬಿಡುತ್ತೆ? ಡೈವರ್ಜಸ್ ಟು ಇನ್ಫಿನಿಟಿ. ಸೊ ಹಾಗಾಗಿ ಅನ್ಬೌಂಡೆಡ್ ಆಗ್ಬಿಡುತ್ತೆ. ಓಕೆನಾ? ಸೊ ನೇಬರ್ಹುಡ್ ಆಫ್ y ಈಕ್ವಲ್ ಟು 0 ಅಲ್ಲಿ ಅನ್ಬೌಂಡೆಡ್ ಆಗುತ್ತೆ. ಆಪ್ಷನ್ 1 ಕರೆಕ್ಟ್ ಇದೆ. ಆಪ್ಷನ್ 2 ಇದೆ ನೋಡಿ. ಸೊ ದೇರ್ ಎಕ್ಸಿಸ್ಟ್ ಎ ಯೂನಿಕ್ ಸೊಲ್ಯೂಷನ್ ಫಾರ್ ದಿಸ್ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ನಿನ್ನೆ ಒಂದು ರಿಸಲ್ಟ್ ಹೇಳಿದೆ ನಿಮಗೆ. ಯಾವುದು? dy by dx ಈಕ್ವಲ್ ಟು y ಪವರ್ ಆಲ್ಫಾ. ಸೊ ಆಲ್ಫಾ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0,1 ವಿತ್ ಇನಿಷಿಯಲ್ ಕಂಡೀಷನ್ y of 0 equal to b. So this b belongs to R. So then differential equation has infinite number of solutions. Clear? ಈ ರಿಸಲ್ಟ್ ಪ್ರಕಾರ ಏನಾಗ್ಬಿಡುತ್ತೆ? y ಪವರ್ 1/3 ಇದೆ. ಸೊ 1/3 ಏನಾಗಿದೆ ನೋಡಿ, ಇಲ್ಲಿ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0,1 ಅಲ್ವಾ? ಜೊತೆಗೆ y of 0 ಈಕ್ವಲ್ ಕೊಟ್ಟಿದ್ದಾರೆ ನೋಡಿ, y of 0 ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಸೊ 0 is also belongs to ರಿಯಲ್ ನಂಬರ್. ಹಾಗಾಗಿ ಏನಾಗ್ಬಿಡುತ್ತೆ? ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಬಂದ್ಬಿಡುತ್ತೆ. ಸೊ ಆಪ್ಷನ್ 2 ಡಿಸ್ಕಾರ್ಡ್ ಮಾಡಿ. ಆಪ್ಷನ್ 3 ಇದೆ ನೋಡಿ. ಸೊ ದೇರ್ ಎಕ್ಸಿಸ್ಟ್ ನೋ ಸೊಲ್ಯೂಷನ್ಸ್. ನೋಡಿ, ಈ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ. ದಟ್ ಇಸ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇರುತ್ತೆ. ಹಾಗಾಗಿ ಆಪ್ಷನ್ 3 ಡಿಸ್ಕಾರ್ಡ್. ಆಪ್ಷನ್ 4 ಇದೆ ನೋಡಿ. ದೇರ್ ಎಕ್ಸಿಸ್ಟ್ ಮೋರ್ ದ್ಯಾನ್ 1 ಸೊಲ್ಯೂಷನ್. ನೋಡಿ, ಯೂನಿಕ್ ಸೊಲ್ಯೂಷನ್ ಇರುತ್ತೆ, ನೋ ಸೊಲ್ಯೂಷನ್ ಇರುತ್ತೆ, ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಅಂದ್ರೆ ನೋಡಿ, ಮೋರ್ ದ್ಯಾನ್ 1 ಸೊಲ್ಯೂಷನ್, ಮೋರ್ ದ್ಯಾನ್ 2 ಸೊಲ್ಯೂಷನ್, ಮೋರ್ ದ್ಯಾನ್ 10 ಸೊಲ್ಯೂಷನ್ಸ್. ಇದ್ರ ಅರ್ಥ ಏನಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ. ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಸೊ ಆಪ್ಷನ್ 4 ಕರೆಕ್ಟ್ ಇದೆ. ದೇರ್ ಎಕ್ಸಿಸ್ಟ್ ಮೋರ್ ದ್ಯಾನ್ 1 ಸೊಲ್ಯೂಷನ್ ಫಾರ್ ದಿಸ್ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್. ಯಾಕಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇದೆ.
ಕ್ಲಿಯರಾ? 1 and 4 ಕರೆಕ್ಟ್ ಇದೆ. ಕ್ಲಿಯರಾ? ಸರ್ ಹೇಳಿ. ಸರ್ ಅಲ್ಲಿ ಕೆ y ಟು ದ ಪವರ್ ಅಲ್ಫಾ ಅಂತ ತಗೋತೀವಿ. ಕೆ ವೇರಿಯೇಬಲ್ ಅಥವಾ ಕಾನ್ಸ್ಟೆಂಟ್ ಇರ್ಬೇಕಾ, ಬೋತ್ ಇದ್ರೆ ನಡೆಯುತ್ತೆ? ಕೆ ಕಾನ್ಸ್ಟೆಂಟ್ ಇರಬೇಕು, ಬಟ್ ನಡೆಯುತ್ತೆ ಇವಾಗ. ಎಕ್ಸ್ ಇಂಟು ವೈ ಪವರ್ 1/3 ಕೊಟ್ಟಾಗ ನಿಮಗೆ ನಡೆಯುತ್ತೆ, ತಗೋಬಹುದು. ಓಕೆನಾ? ಓಕೆ. ಯಾಕಂದ್ರೆ ಲಿಪ್ಸ್ಟಿಕ್ಸ್ ಕಂಡೀಷನ್ ಓಲ್ಡ್ ಆಗ್ಬಿಡುತ್ತೆ ಅಲ್ಲಿ, ಸೊ ಅದೇ ಲೆಕ್ಕಾಚಾರಕ್ಕೆ ಆಗೋದು ಅಷ್ಟೇ ಅದು. ಓಕೆ, ಇಲ್ಲಿದೆ ನೋಡಿ. ನಿನ್ನೆ ನಿಮ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಈಗ ಜಸ್ಟ್ ರಿಸಲ್ಟ್ ಅನ್ನ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ರಿಸಲ್ಟ್ ಇಲ್ಲೇನಿದೆ ನೋಡಿ. ಯು ಪವರ್ 2/3 ಇದೆ. ಸೊ 2/3 ಏನಾಗ್ಬಿಡುತ್ತೆ, ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0,1 ಆಗುತ್ತೆ. ಜೊತೆಗೆ y ಆಫ್ 0 ಈಕ್ವಲ್ ಟು ಬಿ ಏನ್ ಕೊಟ್ಟಿದ್ದಾರೆ ಅಲ್ಲಿ, 0 ಕೊಟ್ಟಿದ್ದಾರೆ. ಸಾರಿ, ಯು ಅಲ್ವಾ ಕೊಟ್ಟಿರೋದು, ಓಕೆ 0 ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗೆ ಏನಾಗ್ಬಿಡುತ್ತೆ, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ ಸಿಕ್ಬಿಡುತ್ತೆ ಅಂತ. ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ ಸಿಗುತ್ತೆ ಅಂತ. ಸೊ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ ಮೀನ್ಸ್ ವಾಟ್? ಟ್ರಿವಿಯಲ್ ಪ್ಲಸ್ ನಾನ್ ಟ್ರಿವಿಯಲ್, ಎರಡೂ ಸಿಗ್ಬೇಕಂತ. ಸೊ ಅದ್ರ ಪ್ರಕಾರ ಏನಾಗ್ಬಿಡುತ್ತೆ, ಈಗ ಫಸ್ಟ್ ಆಪ್ಷನ್ ಟ್ರಿವಿಯಲ್ ಸೊಲ್ಯೂಷನ್ ಬಂದ್ಬಿಡುತ್ತೆ, ಆಗುತ್ತೆ. ಕ್ಲಿಯರಾ? ಕ್ಲಿಯರಾ? ಈ ಸೊಲ್ಯೂಷನ್ ಆಗುತ್ತೆ. ಇನ್ ಮಿಕ್ಕಿದ ಯಾವ ಸೊಲ್ಯೂಷನ್ಸ್ ಆಗೋದು ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸೊಲ್ಯೂಷನ್ಸ್ ಯಾವ ಫಾರ್ಮ್ ಇರುತ್ತೆ ಅಂದ್ರೆ ನೋಡಿ, ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಯಾವ ಫಾರ್ಮ್ ಇರುತ್ತೆ ಅಂದ್ರೆ ಇಲ್ಲಿ, ಸೊ ಕರ್ವನ್ನ ಶಿಫ್ಟ್ ಮಾಡ್ತಾ ಹೋಗ್ತಾರೆ ಅಷ್ಟೇ. ಇಲ್ಲಿ ಫಸ್ಟ್ ನೋಡಿ, ಯು ಆಫ್ ಟಿ ಈಕ್ವಲ್ ಟು ಈ ತರ ನೀವು ಡಿಫೈನ್ ಮಾಡ್ಕೋಬೇಕು. ಸೊ 0, ಇನ್ನೊಂದು ಟಿ ಮೈನಸ್, ಓಕೆನಾ? ಸೊ ಟಿ ಮೈನಸ್ ಆರ್ ಹೋಲ್ ಪವರ್. ಸೊ ಏನ್ ಡಿಫೈನ್ ಮಾಡ್ಕೋಬಹುದು ಇದು ಈಗ? ಸೊ ಒಂದರ ಬರುತ್ತಿದ್ದು. ಸೊ ಟಿ ಮೈನಸ್ ಆರ್ ಹೋಲ್ ಪವರ್ ಇಲ್ಲಿ ಏನ್ ಬರುತ್ತೋ ಅಂತ ತಗೋಬೇಕಾಗುತ್ತೆ. ಸೊ ಈಗ 0 ಲೆಸ್ ದನ್ ಟಿ ಲೆಸ್ ದನ್ ಆರ್ ಆಗಿರುತ್ತೆ. ನೆಕ್ಸ್ಟ್ ಇದೇನಾಗಿರುತ್ತೆ ಹೇಳಿ? 0, ಓಕೆನಾ? 0 ಅಥವಾ ಟಿ ಈಸ್ ಗ್ರೇಟರ್ ದನ್ ಈಕ್ವಲ್ ಟು ಆರ್. ಸೊ ಟಿ ಮೈನಸ್ ಆರ್ ಹೋಲ್ ಪವರ್ ಸಮ್ ಎನ್ ಅಂತ ತಗೋಬೇಕು ಇಲ್ಲಿ, ಓಕೆನಾ? ಈ ತರ ಬರುತ್ತೆ. ಡಿಫರೆನ್ಷಿಯಲ್ ಈಕ್ವೇಶನ್ ಸಾಲ್ವ್ ಮಾಡಿದಾಗ ಬರುತ್ತದು. ಸಾರಿ, ಇಲ್ಲಿ 2/3 ಇದೆ, ಈ ಕಡೆ ಬಂದ್ಬಿಡುತ್ತೆ, ದಟ್ ಈಸ್ ಹೋಲ್ ಕ್ಯೂಬ್ ಆಗುತ್ತೆ. ಓಕೆ, ಇಲ್ಲಿದೆ ನೋಡಿ. ಇಲ್ಲಿ ನಿಮ್ಗೆ ಇದು ಗೊತ್ತಿರ್ಬೇಕು ಅಷ್ಟೇ, ಏನಂದ್ರೆ ಸೊ ಟಿ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 ಬರುತ್ತಲ್ವಾ, ಅವಾಗ ಇಲ್ಲಿ ಬರುತ್ತೆ 3. ಅಂದ್ರೆ ಇಲ್ಲಿದೆ ನೋಡಿ, ಟಿ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಆರ್ ಬಂದಾಗ ಇಲ್ಲಿ ಏನ್ ಬಂದ್ಬಿಡುತ್ತೆ ಹೇಳಿ? ಟಿ ಮೈನಸ್ ಆರ್ ಫಾರ್ಮ್ ಅಲ್ಲಿ ಬರುತ್ತೆ. ಅಂದ್ರೆ ನೀವು 10 ತೊಗೊಂಡ್ರೆ ಏನಾಗುತ್ತೆ ಹೇಳಿ? ಟಿ ಈಕ್ವಲ್ ಟು, ಓಕೆ, ಟಿ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 10 ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ ಸೊಲ್ಯೂಷನ್ ಹೇಳಿ? ಇದೇ ಫಾರ್ಮ್ಗೆ ತಗೊಳ್ಳಿ. ಯು ಆಫ್ ಟಿ ಈಕ್ವಲ್ ಟು 0 ಯಾವಾಗ ಬರುತ್ತೆ? ಫಾರ್ 0 ಲೆಸ್ ದನ್ ಟಿ ಈಸ್ ಲೆಸ್ ದನ್ 10, ಓಕೆನಾ? ಸೊ ಟಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 10 ತಗೊಂಡ್ರೆ ಏನಾಗ್ಬಿಡುತ್ತೆ ಹೇಳಿ? ಈ ಫಾರ್ಮ್ ಇರೋದು ಟಿ ಮೈನಸ್ 10 ಹೋಲ್ ಕ್ಯೂಬ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ 1 ತಗೊಂಡಿದ್ದಾರೆ, ಅದಕ್ಕೆ 1 ಬರ್ತಿದೆ. ಸೊ 100 ತಗೊಂಡ್ರೆ ಏನಾಗುತ್ತೆ ಹೇಳಿ? ಟಿ ಮೈನಸ್ 100 ಹೋಲ್ ಕ್ಯೂಬ್ ಆಗುತ್ತೆ. ಯಾವಾಗ? ಟಿ ಈಸ್ ಗ್ರೇಟರ್ ದನ್ ಈಕ್ವಲ್ ಟು 100 ಆಗಿದಾಗ, ಓಕೆನಾ? ಸೊ ಈ ತರ ತಗೊಂತ ಹೋಗ್ಬೋದು. ಅದಕ್ಕೆ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಬರುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಅದಕ್ಕೆ ನೋಡ್ಕೊಳ್ಳಿ, ಓಕೆನಾ? ಇಲ್ಲಿ ಬರ್ದಿದೆ ನೋಡಿ ರಿಸಲ್ಟ್. ಓಕೆ, ಇದಕ್ಕೆ ಏನಾಗ್ಬಿಡೋದು ಹೇಳಿ ಆನ್ಸರ್ ಇವಾಗ? ಸೇಮ್ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ ಬರುತ್ತೆ. ಇದು ಸೊಲ್ಯೂಷನ್ ಆಗುತ್ತೆ, ಇದು ಸೊಲ್ಯೂಷನ್ ಆಗುತ್ತೆ. ಇಲ್ಲಿ 1 ಇದೆ ನೋಡಿ. ಸೊ ಆರ್ ಈಕ್ವಲ್ ಟು 1 ತಗೊಂಡಿದ್ದಾರೆ. ಸೊ ಡಿಫೈನ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಡಿನಾಮಿನೇಟರ್ ಬರ್ತಿದೆ ಇಲ್ಲಿ, ಅಂದ್ರೆ 3/4 ಇದೆ. ಸೊ ಹೋಲ್ ಪವರ್ 4 ಬರ್ತಿದೆ. ಆಗ್ಲೇನಿತ್ತು ನೋಡಿ 2/3 ಇತ್ತು. ಸೊ ಅದಕ್ಕೆ ಹೋಲ್ ಕ್ಯೂಬ್ ಬರ್ತಿದೆ ಇಲ್ಲಿ. ಇದು ಕೂಡ ಸೊಲ್ಯೂಷನ್, ಇದು ಕೂಡ ಸೊಲ್ಯೂಷನ್, ಇದು ಕೂಡ ಸೊಲ್ಯೂಷನ್. ಓಕೆನಾ? ಈ ತರ ಮಾಡ್ಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ನೋಡಿ ಲಾಸ್ಟ್ ಇದು, ಓಕೆನಾ? ಇದಾದ್ರೆ ಮುಗೀತು. ಏನ್ ಕೊಟ್ಟಿದ್ದಾರೆ ನೋಡಿ. ಸೊ ಈಕ್ವೇಶನ್ಸ್ ಆಫ್ ಫಸ್ಟ್ ಆರ್ಡರ್, ಹೈಯರ್ ಡಿಗ್ರಿ ಅಂಡ್ ಸಿಂಗುಲರ್ ಸೊಲ್ಯೂಷನ್ ಅಂತ ಬರುತ್ತೆ ಇವಾಗ, ಓಕೆನಾ? ಅಂದ್ರೆ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್, ಸೊ ಅಂಡ್ ಹೈಯರ್ ಡಿಗ್ರಿ ಅಂತ, ಓಕೆನಾ? ಸೊ ಯಾವ ಫಾರ್ಮ್ ಇರುತ್ತೆ ಅಂದ್ರೆ ಇಲ್ಲಿದೆ ನೋಡಿ. ಸೊ ಪಿ ನಾಟ್ dy by dx ಹೋಲ್ ಪವರ್ n ಪ್ಲಸ್ p1 dy by dx ಹೋಲ್ ಪವರ್ n minus 1
plus p2 dy by dx whole power n minus 2 plus up to plus pn minus 1 dy by dx plus pn equal to 0 ಈ ಫಾರ್ಮಲ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ dy by dx ಅಂದ್ರೆ ಏನಾಗ್ಬಿಡುತ್ತೆ, ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಆರ್ಡರ್ ಮ್ಯಾಕ್ಸಿಮಮ್ ಎಷ್ಟು ಟೈಮ್ ಡಿಫರೆನ್ಶಿಯೇಟ್ ಆಗಿದೆ ಇಲ್ಲಿ, ಒನ್ ಟೈಮ್ ಓನ್ಲಿ. ಅದಕ್ಕೆ ಫಸ್ಟ್ ಆರ್ಡರ್, ಓಕೆನಾ, ಆಫ್ ಎನಿ ಡಿಗ್ರಿ. ನೋಡಿ ಎನಿ ಡಿಗ್ರಿ ಬೇಕಾಗಿಲ್ಲ. ಸೊ n minus 1 n minus 2, ಸೊ ಯಾವ ನ್ಯಾಚುರಲ್ ನಂಬರ್ ಬೇಕಾದ್ರೆ ತಗೊಂಡಲ್ಲಿ ತಗೋಬಹುದು. ಅದಕ್ಕೆ ಏನಾಗ್ಬಿಡುತ್ತೆ, ಸೊ ಆಫ್ ಎನಿ ಡಿಗ್ರಿ ಅಂತ ಇವಾಗ, ಓಕೆನಾ. ಸೊ ಎನಿ ಡಿಗ್ರಿ. ಬಟ್ ನಾವು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಮಾಡ್ಬೇಕಾಗಿರ್ಬೇಕಲ್ಲಿ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಮಾಡ್ಬೇಕಾದ್ರೆ ಏನಾಗಿರ್ಬೇಕು, ಆಫ್ ಆರ್ಡರ್ 1ಗೆ. ಸೊ ಆರ್ಡರ್ ಮತ್ತೆ ಡಿಗ್ರಿ ಏನಾಗಿರ್ಬೇಕಲ್ಲಿ, ಸೇಮ್ ಆಗಿರ್ಬೇಕು. ಕರೆಕ್ಟ್ ಅಲ್ವಾ? ಇಲ್ಲಿದೆ ನೋಡಿ. ಸೊ p0 p1 p2 ಅಪ್ ಟು pn minus 1 pn ಇದೆ ನೋಡಿ, ಫಂಕ್ಷನ್ಸ್ ಆಫ್ ಎಕ್ಸ್ ಅಂಡ್ ವೈ ಅಂತ, ಓಕೆನಾ. ಫಂಕ್ಷನ್ಸ್ ಆಫ್ ಎಕ್ಸ್ ಅಂಡ್ ವೈ ಬರುತ್ತೆ. ಇವಾಗ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಇಲ್ಲಿ ಇದನ್ನ ಸಿಂಪಲ್ ಆಗಿ ಯಾವ ಫಾರ್ಮ್ ಬರ್ಕೊಳ್ತಾರೆ ಅಂದ್ರೆ ಎಫ್ ಆಫ್, ಸೊ ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್ ಇರುತ್ತೆ, ಡಿಪೆಂಡೆಂಟ್ ವೇರಿಯಬಲ್ ವೈ ಇರುತ್ತೆ, ನೆಕ್ಸ್ಟ್ ಡೆರಿವೇಟಿವ್ಸ್ ಇದೆ ಇಲ್ಲಿ dy by dx. ಅಷ್ಟೇ ಅಲ್ಲ ಬರೋದಲ್ಲಿ ಫಂಕ್ಷನ್ಸ್ ಆಫ್ ಎಕ್ಸ್ ಇದಾವೆ, ಫಂಕ್ಷನ್ಸ್ ಆಫ್ ವೈ, ಫಂಕ್ಷನ್ಸ್ ಆಫ್ ಪಿ ಈಕ್ವಲ್ ಟು 0. ಸೊ ಇಲ್ಲಿ ಪಿ ಅಂತಂದ್ರೆ ಏನಂದ್ರೆ ನೋಡಿ, ಈಗ ಪಿ ಅಂತಂದ್ರೆ dy by dx ಅಂತ. ಏನ್ ಹೇಳಿ ನೋಡೋಣ, dy by dx, ಓಕೆನಾ. ಸೊ ಪಿ ಈಕ್ವಲ್ ಟು dy by dx ಅಷ್ಟೇ. ಓಕೆ, ಒಂದು ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡ್ಬಿಡ್ತೀನಿ ಡೈರೆಕ್ಟ್ ಆಗಿ ನಾನು. ಅಲ್ಲಿ ಏನಿದೆ ಹೇಳಿ ಪ್ರಾಬ್ಲಮ್, ಪಿ ಸ್ಕ್ವಯರ್ ಮೈನಸ್ 7p ಪ್ಲಸ್ 12 ಈಕ್ವಲ್ ಟು ಈ ತರ ಕೊಟ್ಟಿದ್ದಾರೆ, ಸಾಲ್ವ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಇದನ್ನ ನೀವು ಏನಾಗ್ಬಿಡುತ್ತೆ ಈಗ, dy by dx ಹೋಲ್ ಸ್ಕ್ವೇರ್ ಆಗುತ್ತೆ. ಯಾಕಂದ್ರೆ p ಈಕ್ವಲ್ ಟು ಏನು, dy by ಸೊ dy by dx ಹೋಲ್ ಸ್ಕ್ವೇರ್ ಮೈನಸ್ 7 ಇಂಟು dy by dx ಪ್ಲಸ್ 12 ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಏನಾಗ್ಬಿಡುತ್ತೆ ಇವಾಗ, ಫಸ್ಟ್ ಡಿಗ್ರಿ ಇದೆ, ಓಕೆನಾ. ಫಸ್ಟ್ ಡಿಗ್ರಿ ಏನ್ ಹೇಳಿ, ಹೇಳಿ ಮ್ಯಾಮ್, ಏನ್ ಹೇಳಿ. ಏನಿಲ್ಲ ಸರ್, ಲೀನಿಯರ್ ಆಗುತ್ತೆ, ಎಂ ಸ್ಕ್ವೇರ್ ಆ ತರ ಬರ್ಕೋಬಹುದಲ್ವಾ? ಅಲ್ಲ, ಲೀನಿಯರ್ ಯಾಕಾಗುತ್ತೆ ಇಲ್ಲಿ ನೋಡಿ, dy by dx ಹೋಲ್ ಸ್ಕ್ವೇರ್ ಇದೆ. ಲೀನಿಯರ್ ಅಂದ್ರೆ ಏನು, ಹಾಫ್ ಡಿಗ್ರಿ 1 ಇರಬೇಕು ಡೆರಿವೇಟಿವ್ಗೆ. ಇಲ್ಲಿ ಏನಿದೆ ಹಾಫ್ ಡಿಗ್ರಿ, ಡಿ ಸ್ಕ್ವೇರ್ ವೈ ಬೈ. ಹಾ ಅಲ್ಲ, p ಅಂತಂದ್ರೆ dy by dx, p ಸ್ಕ್ವೇರ್ ಏನಾಗ್ಬಿಡುತ್ತೆ, ಹೋಲ್ ಸ್ಕ್ವೇರ್ ಡಿ ಆಗುತ್ತಲ್ವಾ. ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಹಾ, ಸೊ ಈ ತರ ಇದೆ. ಇವಾಗ ಯಾವ ತರ ಸಾಲ್ವ್ ಮಾಡ್ಬೇಕಾಗಿದೆ, ಫಸ್ಟ್ ನೋಡಿ ಇಲ್ಲಿ ಇದು ಫ್ಯಾಕ್ಟರೈಸೇಷನ್ ಮಾಡ್ಕೊಂಬಿಡಿ. ಏನ್ ಬರುತ್ತೆ ಇದು, ಫ್ಯಾಕ್ಟರೈಸೇಷನ್ ಮಾಡ್ಕೊಂಡ್ರೆ p ಸ್ಕ್ವೇರ್ ಮೈನಸ್ 4p ಮೈನಸ್ 3p ಪ್ಲಸ್ 12 ಈಕ್ವಲ್ ಟು 0 ಆಗ್ಬಿಡುತ್ತೆ. ಈಗ ಏನ್ ಮಾಡ್ತೀರಾ, p ಕಾಮನ್ ತಗೊಂಡ್ರೆ p ಮೈನಸ್ 4 ಆಗುತ್ತೆ, ಮೈನಸ್ ಇಲ್ಲಿ p ಕಾಮನ್ ತಗೊಂಡ್ರೆ p ಮೈನಸ್ 4 ಈಕ್ವಲ್ ಟು 0 ಆಗುತ್ತೆ. ಸೊ p ಮೈನಸ್ 4 ಇಂಟು p ಮೈನಸ್ 3 ಈಕ್ವಲ್ ಏನಾಗುತ್ತೆ, 0 ಆಗುತ್ತೆ. ಇವಾಗ ಏನಾಗ್ಬಿಡುತ್ತೆ, p ಮೈನಸ್ 4 ಈಕ್ವಲ್ ಟು 0 ಆಗುತ್ತೆ, ಆರ್ p ಮೈನಸ್ 3 ಈಕ್ವಲ್ ಏನಾಗುತ್ತೆ ಹೇಳಿ, 0 ಆಗುತ್ತೆ. ಸೊ p ಈಕ್ವಲ್ ಏನಾಗುತ್ತೆ, 4 ಆಗುತ್ತೆ. ಇಲ್ಲಿ p ಈಕ್ವಲ್ ಟು 3 ಆಗುತ್ತೆ. p ಅಂದ್ರೆ ಏನಿದೆ, p ಅಂದ್ರೆ ಏನಿದೆ ನೋಡಿ, dy by dx ಇದೆ, ಅದನ್ನ ಕೊಡಿ. ಈಕ್ವಲ್ ಏನಾಗುತ್ತೆ, 4 ಆಗುತ್ತೆ. ನೆಕ್ಸ್ಟ್ dy by dx ಈಕ್ವಲ್ ಏನಿದೆ ನೋಡಿ, 3 ಇದೆ. ಸೊ dy ಈಕ್ವಲ್ ಏನಾಗುತ್ತೆ, 4 ಇಂಟು dx ಆಗುತ್ತೆ. ನೆಕ್ಸ್ಟ್ ಇಲ್ಲಿ dy ಈಕ್ವಲ್ ಟು 3 ಇಂಟು dx ಆಗುತ್ತೆ. ಸೊ ಇಂಟಿಗ್ರೇಟಿಂಗ್ ಅನ್ನು ಬೋಸ್ ಮಾಡ್ಬಿಟ್ರೆ ಏನಾಗುತ್ತೆ, ಇಲ್ಲಿ y ಈಕ್ವಲ್ ಟು 4x ಪ್ಲಸ್ c1. ಇಲ್ಲಿ ಏನಾಗುತ್ತೆ ಹೇಳಿ, y ಈಕ್ವಲ್ ಟು 3x ಪ್ಲಸ್ c2. ಇವಾಗ ಸೊಲ್ಯೂಷನ್ ಯಾವ ಫಾರ್ಮಲ್ಲಿ ಬರುತ್ತೆ ಅಂತಂದ್ರೆ, ಇದನ್ನ ಈ ಕಡೆ ತಗೊಂಡು 0 ಮಾಡ್ಕೊಂಬಿಡಿ. ಸೊ y ಮೈನಸ್ 4x ಮೈನಸ್ c1 ಇಂಟು, ಯಾಕಂದ್ರೆ ಏನ್ ಬರ್ತಿದೆ, p ಮೈನಸ್ 4 ಇಂಟು p ಮೈನಸ್ 3 ಬರ್ತಿದೆ, ಅದಕ್ಕೆ ಪ್ರಾಡಕ್ಟ್ ಮಾಡಿ ಅಷ್ಟೇ. ಇಲ್ಲಿ ಏನಾಗುತ್ತೆ ಇವಾಗ, y ಮೈನಸ್ 3x ಮೈನಸ್ c2 ಈಕ್ವಲ್ ಟು 0 ಆಗ್ಬಿಡುತ್ತೆ ಪ್ರಾಡಕ್ಟ್, ಓಕೆನಾ. ಇವಾಗ ಇದು ಆಫ್ ಆರ್ಡರ್ 1 ಆಗಿರೋದ್ರಿಂದ ಇಲ್ಲಿ ನೋಡಿ, dy by dx ಆಫ್ ಆರ್ಡರ್ 1 ಇದೆ, ಒಂದು ರಿಸಲ್ಟ್ ಇದೆ ನೋಡಿ. ಸೊ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಈಕ್ವಲ್ ಟು ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್. ಸೊ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಏನಿದೆ ಇಲ್ಲಿ, 2. ಸೊ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಶನ್ ಏನಿದೆ, 1. ಎಷ್ಟು ಟೈಮ್ ಡಿಫರೆನ್ಷಿಯೇಟ್ ಆಗಿದೆ, 1 ಅಲ್ವಾ. ಸೊ 1 ಈಕ್ವಲ್ ಟು ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇನ್ ಎ ಸೊಲ್ಯೂಷನ್ ಅಂತ, ಅಂದ್ರೆ ಒಂದೇ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಬರ್ಬೇಕು ಇವಾಗ. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ, c1 ಈಕ್ವಲ್ ಟು c2 ಈಕ್ವಲ್ ಟು c ಆಗುತ್ತೆ, c ತಗೋಬೇಕು ಇವಾಗ. ಅವಾಗ ಏನಾಗ್ಬಿಡುತ್ತೆ ಸೊಲ್ಯೂಷನ್, y ಮೈನಸ್ 4x ಮೈನಸ್ c ಇಂಟು y ಮೈನಸ್ 3x ಮೈನಸ್ c ಈಕ್ವಲ್ ಟು 0. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಅರ್ಥ ಆಯ್ತಾ? ಎರಡನ್ನೂ ಸಾಲ್ವ್ ಮಾಡ್ತಾ ಹೋಗ್ಬೇಕು ಅಷ್ಟೇ, ಫ್ಯಾಕ್ಟರ್ ಮಾಡ್ಕೋಬೇಕು, ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೇಕು.
ಸೊ ಕೊನೆಗೆ ಎರಡನ್ನು ಸೇರಿಸ್ಬಿಟ್ಟು ಮಲ್ಟಿಪ್ಲೈ ಮಾಡಿ ಈಕ್ವಲ್ ಟು 0 ಮಾಡ್ಬಿಟ್ರೆ ಮುಗೀತು. ಓಕೆ, ಇಲ್ಲೆಲ್ಲ ಇದಾವೆ ಇನ್ನು ಮಿಕ್ಕಿದ್ದು. ಓಕೆನಾ? ಸೊ ಇವಾಗ ಇವ್ ನೋಡಿ, ನೀವು ಕಲಿತೀರ ಅನ್ಕೊಳ್ಳಿ ಈಗ. ಓಕೆನಾ? ಇಲ್ಲಿದೆ ನೋಡಿ, ಇದೆಲ್ಲ ಆಗಲ್ಲ ಎಕ್ಸಾಮ್ ಅಲ್ಲಿ ಮಾಡಕ್ಕೆ, ಕರೆಕ್ಟ್ ಅಲ್ವಾ? ಅದಕ್ಕೆ ಬಿಡಿ, Yes, skip sir. ಮಾಡಿ. ಅಲ್ಲಿ ಕ್ವಶನ್ಸ್ ಬಂದ್ಮೇಲೆ ಡಿಸ್ಕಸ್ ಮಾಡಿದ್ರೆ ಆಯ್ತು. ಓಕೆನಾ? ನೋಡಿ, ಇವೆಲ್ಲ ನಾವು ಸಾಲ್ವ್ ಮಾಡಕ್ ಆಗಲ್ಲ, ಇವಾಗ ಕಲಿಬಹುದು ಅಷ್ಟೇ ಮೆಥಡ್ ಅದನ್ನ, ಅಲ್ವಾ? ಸೊ ನಮಗೆ ಇವಾಗ ಬೇಕಾಗಿರೋದೇನು, ಎಕ್ಸಾಮ್ ಪರ್ಪಸ್ಗೆ ಏನ್ ಬೇಕೋ ಅಷ್ಟು. ಓಕೆ, ಇದನ್ನೊಂದು ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ನೋಡಿ ಇದು. ಓಕೆನಾ? ಸೊ ಕ್ಲಾರೆಟ್ಸ್ ಈಕ್ವೇಶನ್ಸ್ ಅಂತ ಬರುತ್ತೆ. ಏನಾಗ್ಬಿಡುತ್ತೆ ಹೇಳಿ, ಯಾವ ಫಾರ್ಮ್ ಇರುತ್ತೆ ನಮಗೆ? y ಈಕ್ವಲ್ ಟು ಹೇಳಿ ಪಿ ಎಕ್ಸ್ ಪ್ಲಸ್ ಎಫ್ ಆಫ್ ಪಿ. ಸೊ ಈ ಫಾರ್ಮ್ ಅಲ್ಲಿ ಇರುತ್ತೆ ಡಿಫರೆನ್ಷಿಯಲ್ ಈಕ್ವೇಶನ್. ಓಕೆನಾ? ಕೊಟ್ಟಿರೋ ಡಿಫರೆನ್ಷಿಯಲ್ ಈಕ್ವೇಶನ್ ಈ ಫಾರ್ಮ್ ಅಲ್ಲಿ ಇರುತ್ತೆ. ಯಾವ ಫಾರ್ಮ್ ಅಲ್ಲಿ ಇರುತ್ತೆ ನೋಡಿ, y ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಎಫ್ ಆಫ್ ಪಿ. ಸೊ ಎಫ್ ಆಫ್ ಪಿ ಅಂದ್ರೆ ಫಂಕ್ಷನ್ ಆಫ್ ಪಿ ಅಂತ. ಸೊ ಪಿ ಅಂದ್ರೆ ಏನು? dy ಬೈ dx. ಸೊ ದಿಸ್ ಇಸ್ ಕ್ಲಾರೆಟ್ಸ್ ಫಾರ್ಮ್ ಅಂತ ಕರಿತೀವಿ ನಾವು. ಇದಕ್ಕೆ ಸೊಲ್ಯೂಷನ್ ಏನ್ ಬರುತ್ತೆ ಅಂದ್ರೆ ನೋಡಿ, ಇಲ್ಲಿ ಜಸ್ಟ್ ಪಿ ಈಕ್ವಲ್ ಟು ಏನ್ ಮಾಡ್ಬೇಕಂದ್ರೆ ನೀವು ಸಮ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸಿ ತಗೋಬೇಕು, ಪಿ ಈಕ್ವಲ್ ಟು ಸಿ. ಸೊ ಅವಾಗ ಜನರಲ್ ಸೊಲ್ಯೂಷನ್ ಏನಾಗ್ಬಿಡುತ್ತೆ ಅಂದ್ರೆ y ಈಕ್ವಲ್ ಟು ಪಿ ಈಕ್ವಲ್ ಟು ಸಿ ಇದೆ, ಇದೇನಾಗ್ಬಿಡುತ್ತೆ ಸಿ ಎಕ್ಸ್ ಪ್ಲಸ್ ಎಫ್ ಆಫ್ ಪಿ ಬದಲಿ ಸಿ ಆಗುತ್ತೆ ಅಷ್ಟೇ. ಹಾ, ಇಷ್ಟು ನೋಡ್ಕೊಂಡ್ರೆ ಸಾಕು. ಈಗ ಎಕ್ಸಾಂಪಲ್ ಹೋಗ್ಬಿಡೋಣ. ಇಲ್ಲಿದೆ ನೋಡಿ ಎಕ್ಸಾಂಪಲ್, ಇಂತ ಕೇಳ್ತಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸೈನ್ ಪಿ ಎಕ್ಸ್ ಕೊಟ್ಟಿದಾರಲ್ವಾ, ಸಾಲ್ವ್ ಒಂದು ಕೊಟ್ಬಿಟ್ಟಿದ್ದಾರೆ. ಸೈನ್ ಪಿ ಎಕ್ಸ್ ಕಾಸ್ ವೈ, ಇದು ಈ ಕಡೆ ತಗೊಂಬಿಡಿ, ಏನಾಗುತ್ತೆ ಅವಾಗದು ಮೈನಸ್ ಕಾಸ್ ಪಿ ಎಕ್ಸ್ ಸೈನ್ ವೈ. ಓಕೆನಾ? ಮೈನಸ್ ಪಿ ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಏನಾಗ್ಬಿಡುತ್ತೆ? ಸೈನ್ ಆಫ್ x minus y. ಈಕ್ವಲ್ ಟು ಪಿ ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ? ಪಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು, ಈ ಸೈನ್ ಆ ಕಡೆ ತಗೊಂಬಿಡಿ, ಅವಾಗ ಏನಾಗ್ಬಿಡುತ್ತೆ? ಸೈನ್ Sin ಇನ್ವರ್ಸ್ inverse. ಪಿ ಆಗುತ್ತೆ. ಸೊ ನಮಗೆ ವೈ ಈಕ್ವಲ್ ಟು, ಈ ವೈ ಇದೆ ನೋಡಿ ಈ ಕಡೆ ತಗೊಂಬಿಡಿ, ಈ ಸೈನ್ ಇನ್ವರ್ಸ್ ಈ ಕಡೆ ತಗೊಂಬಿಡಿ, ಅವಾಗ ಏನಾಗುತ್ತೆ? ಪಿ ಎಕ್ಸ್ ಮೈನಸ್ ಸೈನ್ ಇನ್ವರ್ಸ್ ಪಿ ಆಗುತ್ತೆ. ಯಾವ ಫಾರ್ಮಲ್ ಬರ್ತಿದೆ ಇದು? ಸೊ ಕ್ಲಾರೆಟ್ಸ್ ಫಾರ್ಮಲ್ ಬರ್ತಿದೆ. ವೈ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಎಫ್ ಆಫ್ ಪಿ. ಇದು ಫಂಕ್ಷನ್ ಆಫ್ ಪಿ. ಇವಾಗ ಫಂಕ್ಷನ್ ಆಫ್ ಪಿ ಏನಿದೆ ಇಲ್ಲಿ? ಮೈನಸ್ ಸೈನ್ ಇನ್ವರ್ಸ್ ಪಿ ಇದೆ. ಸೊ ಇದು ಕ್ಲಾರೆಟ್ಸ್ ಫಾರ್ಮಲ್ ಬರ್ತಿರೋದ್ರಿಂದ ನಾವು ಈಗ ಏನ್ ಮಾಡ್ಬೇಕು? ಪಿ ಈಕ್ವಲ್ ಟು ಸಿ ತಗೋಬೇಕು ಫಾರ್ ಜನರಲ್ ಸೊಲ್ಯೂಷನ್. ಅವಾಗ ಏನಾಗ್ಬಿಡುತ್ತೆ? ವೈ ಈಕ್ವಲ್ ಟು ಸಿ ಎಕ್ಸ್ ಮೈನಸ್ ಸೈನ್ ಇನ್ವರ್ಸ್ ಸಿ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಕ್ಲಿಯರಾ? Yes, sir. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ಇದು ಕಾನ್ಸೆಪ್ಟ್. ಸೊ ಡೆಫಿನೇಷನ್ ಆಫ್ ಸಿಂಗುಲರ್ ಸೊಲ್ಯೂಷನ್ ಅಂತ ಬರುತ್ತೆ ಇವಾಗ. ಓಕೆನಾ? ನೋಡಿ, ಸಿಂಗುಲರ್ ಸೊಲ್ಯೂಷನ್ ಮೇಲೆ ಕ್ವಶನ್ ಕೇಳ್ತಾರೆ ಡೈರೆಕ್ಟ್ ಆಗಿ, ಅಂದ್ರೆ ಡೆಫಿನೇಷನ್ ಮೇಲೆ ಬರ್ತವೆ ಕ್ವಶನ್ಸ್, ಹಾಗಾಗಿ ಕರೆಕ್ಟ್ ನೋಡ್ಕೋಬೇಕು. ಈಗ ನೋಡಿ, ಈಗ ಜನರಲ್ ಸೊಲ್ಯೂಷನ್ ಇದೆ ನೋಡಿ, ಅಲ್ಲಿ ಏನಾಗಿರುತ್ತೆ ಹೇಳಿ? ವಿತ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ನಾವು ಡಿಫೈನ್ ಮಾಡಿರ್ತೀವಿ. ಈಗ ಆರ್ಡರ್ 2 ಇರುತ್ತೆ ಅನ್ಕೊಳ್ಳಿ ಡಿಫರೆನ್ಷಿಯಲ್ ಈಕ್ವೇಷನ್. ಎಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ ಬರುತ್ತೆ ಅಲ್ಲಿ? C1 ಮತ್ತು C2 ಅಂತ ಬಂದಿರುತ್ತೆ, ಕರೆಕ್ಟ್ ಅಲ್ವಾ? ಅದ್ರ ಜೊತೆಗೆ ಎರಡು ಸೊಲ್ಯೂಷನ್ಸ್ ಅನ್ನ ತಗೊಂಡು ನಾವು ಮಾಡ್ತೀವಿ ಅವಾಗ ಅಲ್ಲಿ C1 ಇಂಟು F1 ಪ್ಲಸ್ C2 ಇಂಟು F2 ತಗೊಂಡು ಜನರಲ್ ಸೊಲ್ಯೂಷನ್ ಬರೀತೀವಿ. ಸೊ ನೆಕ್ಸ್ಟ್ ಪರ್ಟಿಕ್ಯುಲರ್ ಇಂಟಿಗ್ರಲ್ ಅಂತ ಬರುತ್ತಲ್ವಾ, ಅದನ್ನೇನ್ ಮಾಡ್ತೀವಿ ನಾವು? ಸೊ ಇಲ್ಲಿ ಬಂದಿರೋ ಜನರಲ್ ಸೊಲ್ಯೂಷನ್ ಇರುತ್ತೆ ನೋಡಿ, C1 ಇಂಟು F1 ಪ್ಲಸ್ C2 ಇಂಟು F2. ಸೊ ಇವಕ್ಕೆ C1 ಮತ್ತು C2ಗೆ ಏನ್ ಮಾಡ್ತೀವಿ? ಸೊ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ವ್ಯಾಲ್ಯೂಸ್ ಅನ್ನ ಕೊಟ್ಬಿಟ್ಟು ನಾವು ಪಿ ಅನ್ನ ಕಂಡುಹಿಡ್ಕೊಳ್ತೀವಿ, ಕರೆಕ್ಟ್ ಅಲ್ವಾ? ಇವಾಗ ಸಿಂಗುಲರ್ ಸೊಲ್ಯೂಷನ್ ಇದೆ ನೋಡಿ, ಅಂದ್ರೆ ಇವಾಗ ಪಿ ಐ ನಾವೇನ್ ಮಾಡ್ತೀವಿ ಅಂತಂದ್ರೆ ಜನರಲ್ ಸೊಲ್ಯೂಷನ್ ಇಂದ ಪಡ್ಕೊಳ್ತೀವಿ ನಾವು, ಕರೆಕ್ಟ್ ಅಲ್ವಾ? ಸೊ ಜನರಲ್ ಸೊಲ್ಯೂಷನ್ ಇಂದ ಒಪ್ಟೈನ್ ಮಾಡ್ಕೊಳ್ತೀವಿ ನಾವು. ಇವಾಗ ಇದು ಸಿಂಗುಲರ್ ಸೊಲ್ಯೂಷನ್ ಇದೆ ನೋಡಿ, ಇದು ಜನರಲ್ ಸೊಲ್ಯೂಷನ್ ಬರಲ್ಲ, ಇದು ನೆಕ್ಸ್ಟ್ ಪಿ ಐ ಇಂದನೂ ಬರಲ್ಲ ಅಂತ. ಅದನ್ನ ಹೇಳ್ತಾರೆ ನೋಡಿ ಇಲ್ಲಿ, ಎ ಸಿಂಗುಲರ್ ಸೊಲ್ಯೂಷನ್ ಈಸ್ ಎ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಸೊ ನೋಡಿ, ಪರ್ಟಿಕ್ಯುಲರ್ ಇಂಟಿಗ್ರಲ್ ಅಲ್ಲೂ ಕೂಡ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರಲ್ಲ, ಅದೇ ತರ ಸಿಂಗುಲರ್ ಸೊಲ್ಯೂಷನ್ ಅಲ್ಲೂ ಕೂಡ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರಲ್ಲ. ಸೊ ಕೆನಾಟ್ ಬಿ ಡಿರೈವ್ಡ್ ಫ್ರಮ್ ಜನರಲ್ ಸೊಲ್ಯೂಷನ್. ಸೊ ಪರ್ಟಿಕ್ಯುಲರ್ ಇಂಟಿಗ್ರಲ್ ನಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರಲ್ಲ, ಬಟ್ ಡಿರೈವ್ಡ್ ಫ್ರಮ್ ಜನರಲ್ ಸೊಲ್ಯೂಷನ್. ಬಟ್ ಇಲ್ಲಿ ಏನಾಗುತ್ತೆ ಹೇಳಿ? ಕೆನಾಟ್ ಡಿರೈವ್ಡ್ ಫ್ರಮ್ ಜನರಲ್ ಸೊಲ್ಯೂಷನ್. ಓಕೆನಾ? ಸೊ ಜನರಲ್ ಸೊಲ್ಯೂಷನ್ ಇಂದ ನಾವು ಕಂಡುಹಿಡಿಯಕ್ ಆಗಲ್ಲ ಸಿಂಗುಲರ್ ಸೊಲ್ಯೂಷನ್ ಅಂತ. ಸೊ ಅಂತ ಸೊಲ್ಯೂಷನ್ಗಳು ಏನಂತ ಕರಿತೀವಿ ಅಂದ್ರೆ ನಾವು ಸಿಂಗುಲರ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆನಾ? ಸೊ ಈಗ ಅದನ್ನ ಕಂಡುಹಿಡಿಯೋದಕ್ಕೆ ಮೆಥಡ್ಸ್ ಇದಾವೆ ಇಲ್ಲಿ, ಅದನ್ನ ನೋಡ್ತಾ ಹೋಗೋಣ.
ಓಕೆ, ಈಗ ಸದ್ಯಕ್ಕೆ ಇಂಪಾರ್ಟೆಂಟ್ ಅಷ್ಟೇ. ಓಕೆನಾ, ಇಲ್ಲಿದೆ ನೋಡಿ. ಸೊ ರಿಮಾರ್ಕ್ ಇದೆ ಒಂದು. ಸೊ ಇಫ್ ದ ಗಿವನ್ ಈಕ್ವೇಶನ್ ಈಸ್ ಕ್ವಾಡ್ರಾಟಿಕ್ ಇನ್ ಪಿ, ಈಸ್ ಕ್ವಾಡ್ರಾಟಿಕ್ ಇನ್ ಪಿ. ಓಕೆ, ಕ್ವಾಡ್ರಾಟಿಕ್ ಇನ್ ಪಿ ಏನಾಗ್ಬಿಡುತ್ತೆ ಹೇಳಿ. ಈಗ ಕ್ವಾಡ್ರಾಟಿಕ್ ಇನ್ ಎಕ್ಸ್ ಏನಾಗುತ್ತೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು 0 ಆಗುತ್ತೆ. ಸೊ ಕ್ವಾಡ್ರಾಟಿಕ್ ಇನ್ ಪಿ ಏನಾಗುತ್ತೆ, ಎ ಪಿ ಸ್ಕ್ವೇರ್ ಪ್ಲಸ್ ಬಿ ಪಿ ಪ್ಲಸ್ ಸಿ ಈಕ್ವಲ್ ಟು 0. ಸೊ ಈ ಫಾರ್ಮಲ್ಲಿ ಬಂದಾಗ ಸಿಂಗುಲರ್ ಸೊಲ್ಯೂಷನ್ ಏನ್ ಬರುತ್ತೆ ಅಂತಂದ್ರೆ, ಸೊ ಡಿಸ್ಕ್ರಿಮಿನೆಂಟ್ ಏನ್ ಬರುತ್ತೆ ಇದಕ್ಕೆ, ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0. ಸೊ ದಿಸ್ ಇಸ್ ದ ಸಿಂಗುಲರ್ ಸೊಲ್ಯೂಷನ್. ಓಕೆನಾ, ನೆಕ್ಸ್ಟ್ ನೋಡಿ ಇಲ್ಲಿ. ಸೊ ಜನರಲ್ ಸೊಲ್ಯೂಷನ್ ಈಸ್ ಇನ್ ಕ್ವಾಡ್ರಾಟಿಕ್ ಅಂದ್ರೆ ಇವಾಗ ಈಗ ಏನ್ ಬರುತ್ತೆ ಜನರಲ್ ಸೊಲ್ಯೂಷನ್, ಇಲ್ಲಿ ಪಿ ಬದಲಿ ಸಿ ಬರ್ತಾ ಹೋಗುತ್ತೆ. ಓಕೆನಾ, ಅವಾಗ ಏನಾಗ್ಬಿಡುತ್ತೆ, ಎ ಸಿ ಸ್ಕ್ವೇರ್ ಪ್ಲಸ್ ಪ್ಲಸ್ ಬಿ ಬಿ ಸಿ ಪ್ಲಸ್ ಪ್ಲಸ್ ಸಿ ಕ್ಯಾಪಿಟಲ್ ಸಿ ಈಕ್ವಲ್ ಟು 0 ತಗೊಳ್ಳಿ. ಸೊ ಇದನ್ನ ಬಂದಾಗ ಏನಾಗುತ್ತೆ, ಸೇಮ್ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಮಾಡಿ. ಸೊ ದಿಸ್ ಇಸ್ ದ ಜನರಲ್ ಸೊಲ್ಯೂಷನ್. ಓಕೆನಾ, ಈ ರಿಸಲ್ಟ್ಸ್ ಅನ್ನ ಯೂಸ್ ಮಾಡಿ ಈಗ ಪ್ರಾಬ್ಲಮ್ಸ್ ಬರುತ್ತೆ, ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿದೆ ನೋಡಿ, ಇದೆ ತಗೊಳ್ಳೋಣ. ಏನಿದೆ ಇದು, y ಈಕ್ವಲ್ ಟು ಹೇಳಿ ಸ್ವಲ್ಪ, ಪಿ ಎಕ್ಸ್ ಪ್ಲಸ್ ಎ A ಬೈ by P ಪಿ. ಇವಾಗ ಏನಾಗುತ್ತೆ, y ಈಕ್ವಲ್ ಟು, ಸೊ ಪಿ ಇಂಟು ಪಿ, ಪಿ P ಸ್ಕ್ವೇರ್ square ಆಗುತ್ತೆ ಪ್ಲಸ್ plus ಎ ಡಿವೈಡೆಡ್ ಬೈ ಪಿ ಆಗುತ್ತೆ. ಇವಾಗ ಏನಾಗ್ಬಿಡುತ್ತೆ, ಪಿ ಸ್ಕ್ವೇರ್ ಎಕ್ಸ್ ಈ ಕಡೆ ಬಂದ್ಬಿಟ್ರೆ ಪಿ ವೈ ಆಗುತ್ತೆ. ಸೊ ಪಿ ವೈ ಈ ಕಡೆ ತಗೊಂಡ್ಬಿಡಿ, ಮೈನಸ್ ಪಿ ವೈ ಪ್ಲಸ್ ಎ plus ಈಕ್ವಲ್ A ಟು 0. equals to 0. ಇವಾಗ ಏನಾಗುತ್ತೆ, This is in Claret's ಬಿ form. So ಈಕ್ವಲ್ ಟು ಮೈನಸ್ ಪಿ, ಇಲ್ಲ ಕ್ಲಾರೆನ್ಸ್ ಫಾರ್ಮ್ ಎಲ್ಲಿದೆ ಇದು. ಇವಾಗ ಇದನ್ನ ಕಂಪೇರ್ ಮಾಡಿ, ಯಾವುದು, ಎ ಪಿ ಸ್ಕ್ವೇರ್ ಪ್ಲಸ್ ಬಿ ಪಿ ಪ್ಲಸ್ ಸಿ ಈಕ್ವಲ್ ಟು 0. ಸೊ ಎ ಈಕ್ವಲ್ ಏನಾಗುತ್ತೆ, ಎ ಈಕ್ವಲ್ ಏನಾಗುತ್ತೆ ಇವಾಗ X ಎಕ್ಸ್ ಆಗುತ್ತೆ. ಬಿ ಈಕ್ವಲ್ ಏನಾಗುತ್ತೆ, ಮೈನಸ್ minus y ಸಿ ಈಕ್ವಲ್ ಏನಾಗುತ್ತೆ, A A ಎ ಆಗುತ್ತೆ. ಸೊ ಇವಾಗ ನಾವು ಸಿಂಗುಲರ್ ಸೊಲ್ಯೂಷನ್ ಕಂಡುಹಿಡಿಯಬೇಕು. ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಮಾಡಬೇಕು. 4ac equals to 0. ಇವಾಗ ಏನಾಗ್ಬಿಡುತ್ತೆ, ಮೈನಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ 4, ಎ ಅಂದ್ರೆ ಎಕ್ಸ್ ಇದೆ, ಸಿ ಅಂದ್ರೆ ಎ ಇದೆ, ಈಕ್ವಲ್ ಟು 0. ಸೊ ಮೈನಸ್ ವೈ ಹೋಲ್ ಸ್ಕ್ವೇರ್ ಏನಾಗ್ಬಿಡುತ್ತೆ, ಅಲ್ಲಿ ವೈ Y ಸ್ಕ್ವೇರ್ ಆಗುತ್ತೆ, square ಮೈನಸ್ equals to 4x. 4ax ಈಕ್ವಲ್ ಟು 0 ಬರ್ತಿದೆ. ಸೊ ವೈ ಸ್ಕ್ವೇರ್ ಕೂಡ ಏನಾಗ್ಬಿಡುತ್ತೆ ಅಲ್ಲಿ 4ax. ಸೊ ದಿಸ್ ಇಸ್ ದ ಜನರಲ್ ಸಿಂಗುಲರ್ ಸೊಲ್ಯೂಷನ್. ಓಕೆ, ಇಲ್ಲಿ ಕ್ವಶನ್ಸ್ ಇದಾವೆ, ಸಾಲ್ವ್ ಮಾಡ್ತಾ ಹೋಗಿ ನೀವು. ಇಲ್ಲಿದೆ ನೋಡಿ, ಏನ್ ಬರುತ್ತೆ ಹೇಳಿ ಇದು. ಫಸ್ಟ್ ಒನ್, ಸೊ ಕ್ವಾಡ್ರಾಟಿಕ್ ಇನ್ ಪಿ ಅಲ್ವಾ. ಸೊ ಕಂಪೇರ್ ಮಾಡಿ, ಎ ಈಕ್ವಲ್ ಏನಾಗ್ಬಿಡುತ್ತೆ, ಕೋಎಫಿಷಿಯಂಟ್ ಆಫ್ ಪಿ ಸ್ಕ್ವೇರ್ 4x ಇದೆ, ಕೋಎಫಿಷಿಯಂಟ್ ಆಫ್ ಪಿ ಇದೆನಲ್ಲಿ, ದಟ್ ಈಸ್ ಬಿ ಇದೇನಾ, ಕೋಎಫಿಷಿಯಂಟ್ ಆಫ್ ಪಿ no sir No, sir. 0 ಇದೇನಾ, 0. ನೆಕ್ಸ್ಟ್ ಸಿ ಈಕ್ವಲ್ ಏನಾಗುತ್ತೆ ನೋಡಿ, ಕಾನ್ಸ್ಟೆಂಟ್ 3 minus 3x minus a whole square. ಎಸ್. ಇವಾಗ ಡಿಸ್ಕ್ರಿಮಿನೆಂಟ್ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಮಾಡಬೇಕು. ಸೊ ಬಿ ಸ್ಕ್ವೇರ್ 0 ಆಗ್ಬಿಡುತ್ತೆ, ಮೈನಸ್ 4, ಎ ಅಂದ್ರೆ ಏನಿದೆ ನೋಡಿ 4x ಇದೆ, 4x ಸಿ ಅಂದ್ರೆ ಏನಿದೆ ನೋಡಿ ಮೈನಸ್ minus 3. ಹೋಲ್ ಸ್ಕ್ವೇರ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಇಲ್ಲಿ 16 ಇದೆ, ಆ ಕಡೆ ಹೋಗ್ಬಿಟ್ರೆ 0 ಆಗ್ಬಿಡುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಇನ್ನೇನ್ ಬಿಡುತ್ತೆ, ಎಕ್ಸ್ ಇಂಟು 3x ಮೈನಸ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು 0. ಇವಾಗ ಇಲ್ಲೇನ್ ಬರುತ್ತೆ, ಸಾಲ್ವ್ ಮಾಡಿದ್ರೆ ಇದು ಎಕ್ಸ್ ಈಕ್ವಲ್ ಟು 0 ಆರ್ ಇದು 3x minus A a by 3 whole square equals to 0. 3x ಮೈನಸ್ ಎ ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 3x ಈಕ್ವಲ್ ಟು ಎ ಆಗುತ್ತಲ್ವಾ. ಎಕ್ಸ್ ಈಕ್ವಲ್ ಏನಾಗ್ಬಿಡುತ್ತೆ, A by 3 A by ಎ 3. ಬೈ 3 ಆಗ್ತೀವಿ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ನೀವು ಈ ಎರಡರಲ್ಲಿ ಯಾವ್ದು ಸಿಂಗುಲರ್ ಸೊಲ್ಯೂಷನ್ ಆಗುತ್ತೆ ಅಂತ ಚೆಕ್ ಮಾಡ್ಬೇಕು. ಇವಾಗ ನೀವು ಅದನ್ನ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಕೊಡ್ತಾ ಹೋಗಿ ಅಷ್ಟೇ, ಕೊಟ್ಟಿರೋಂಥ ಡಿಫರೆನ್ಷಿಯಲ್ ಈಕ್ವೇಷನ್ಗೆ ಕೊಡಿ. ಸೊ ಯಾವ್ದು ವರ್ಡ್ ಆಗುತ್ತೆ ನೋಡಿ, A by 3 ಯಾವುದು, x equal to 0 hold ಆಗಲ್ಲ ಸರ್. ಅಲ್ವಾ, ಕರೆಕ್ಟ್ ಅಲ್ವಾ. ಸೊ yes sir ಇಲ್ಲಿ ಕೊಟ್ರೆ ಏನಾಗುತ್ತೆ ನೋಡಿ, ಇದು ಈಗ ವಿತ್ ರೆಸ್ಪೆಕ್ಟ್ ವೈ ಮಾಡ್ಬಿಟ್ರೆ dx ಬೈ dy ಈಕ್ವಲ್ ಟು 0 ಆಗ್ಬಿಡುತ್ತೆ. ಅಥವಾ ಒಂದು ಕೆಲಸ ಮಾಡಿ, ಎಕ್ಸ್ ಈಕ್ವಲ್ ಟು 0 ಕೊಡಿ, ಇಲ್ಲಿ ಹೋಲ್ಡ್ ಆಗುತ್ತೆ ನೋಡಿ, 4 ಪಿ ಸ್ಕ್ವೇರ್ ಮೈನಸ್ ಇಲ್ಲಿ ಏನಾಗ್ಬಿಡುತ್ತೆ ಇವಾಗ 3x 0 ಆಗ್ಬಿಡುತ್ತೆ, ಮೈನಸ್ ಎ ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಇದು 0 ಆಗ್ಬಿಡುತ್ತಲ್ವಾ, ಮೈನಸ್ ಇಲ್ಲಿ ಮೈನಸ್ ಎ ಸ್ಕ್ವೇರ್ ಆಗ್ಬಿಡುತ್ತೆ. ಬಟ್ ನಮಗೇನ್ ಬರ್ಬೇಕಾಗಿತ್ತು, ಅಲ್ಲಿ 0 ಬರ್ಬೇಕಾಗಿತ್ತು.
ಸೊ ನಾಟ್ ಈಕ್ವಲ್ ಟು 0. ಸೊ ಹಾಗಾಗಿ ಎಕ್ಸ್ ಈಕ್ವಲ್ ಟು 0 ಇದೆ ನೋಡಿ, ಸಿಂಗುಲರ್ ಸೊಲ್ಯೂಷನ್ ಆಗಲ್ಲ. ಸೊ ಎಕ್ಸ್ ಈಕ್ವಲ್ ಟು a/3 ಆಗುತ್ತೆ ನೋಡಿ. 4a/3 p² equals to 0 ಆಗುತ್ತೆ. ಸೆಕೆಂಡ್ ಒನ್ ಕ್ಯಾನ್ಸಲ್. 4x ಇದೆ, ಇದು 4a/3 p² ಆಗುತ್ತೆ. ನೆಕ್ಸ್ಟ್ ಟರ್ಮ್ ಕ್ಯಾನ್ಸಲ್ ಆಗೋದು 0 ಆಗುತ್ತೆ. 4x ಇದೆ ಬಟ್ a/3 ಇದೆಯಲ್ಲ. ಈಗ ಒಂದು ಕೆಲಸ ಮಾಡಿ, ಏನ್ ಮಾಡ್ಬಿಡ್ತೀರಾ ಗೊತ್ತಾ, ಇದು 4x p² ಇದೆಯಲ್ವಾ, 4x p² ಈಕ್ವಲ್ ಟು ಇಲ್ಲಿ ಆಗ್ಬಿಡುತ್ತೆ ಇವಾಗ 3x - a ಹೋಲ್² ಆಗುತ್ತೆ. ಇವಾಗ 4x ಇದೆ ಡಿವೈಡೆಡ್ ಬೈ ಈ ಕಡೆ ತಗೊಂಡ್ಬಿಟ್ರೆ ಏನಾಗುತ್ತೆ, 3x - a ಹೋಲ್² ಆಗುತ್ತೆ ಈಕ್ವಲ್ ಟು 1/p² ಆಗುತ್ತೆ. ಕರೆಕ್ಟ್ ಅಲ್ವಾ? ಬಟ್ ಪಿ ಅಂದ್ರೆ ಏನ್ ಬರ್ತಿದೆ ನೀವು? ಚೆಕ್ ಮಾಡ್ತೀನಿ, ಓಕೆನಾ? ಓಕೆ ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಸೆಕೆಂಡ್ ಒನ್ ಇಲ್ಲಿದೆ ನೋಡಿ, ಏನ್ ಬರುತ್ತೆ ಹೇಳಿ. ಫಸ್ಟ್ a equals to x² - 1. ಓಕೆ, ಬಿ ಈಕ್ವಲ್ ಟು ಏನಾಗುತ್ತೆ ನೋಡಿ, -2xy. ಸಿ ಈಕ್ವಲ್ ಟು c equals to y² y² - m². m². ಎಸ್, ಇವಾಗ b² - 4ac ಮಾಡಿ ಈಕ್ವಲ್ ಟು 0. ಸೊ b² ಏನಾಗ್ಬಿಡುತ್ತೆ 4x² x² y² -4 -4 into x² - 1 y² - y² - m² m² 0. 4x² y² ಮೈನಸ್ ಇಲ್ಲಿ ಏನಾಗ್ಬಿಡುತ್ತೆ ಇವಾಗ 4x² y² ಕರೆಕ್ಟ್ ಅಲ್ವಾ, ಮೈನಸ್ x² m² ಮೈನಸ್ y² ಪ್ಲಸ್ m² ಆಗುತ್ತೆ ಈಕ್ವಲ್ ಟು 0. 4x² y² ಮೈನಸ್ 4x² y² ಪ್ಲಸ್ 4x² m² ಪ್ಲಸ್ 4y² y² ಪ್ಲಸ್ 4m² ಕ್ಯಾನ್ಸಲ್ ಆಗ್ಬಿಡುತ್ತೆ. ನೆಕ್ಸ್ಟ್ ಏನು ಉಳ್ಕೊಳ್ತು, 4 ಕಾಮನ್ ತಗೊಂಡ್ಬಿಟ್ರೆ ಏನು ಉಳ್ಕೊಳುತ್ತೆ, x² m² ಪ್ಲಸ್ y² ಪ್ಲಸ್ m² ಸೊ y² ಕೂಡ ಇವಾಗ ಏನಾಗ್ಬಿಡ್ತೀವಿ ಆ ಕಡೆ ತಗೊಂಡ್ಬಿಟ್ರೆ m² ಕಾಮನ್ ತಗೋಬಹುದು, ಮೈನಸ್ m² ಕಾಮನ್ ತಗೋಬಹುದು. m² ಕಾಮನ್ ತಗೊಂಡ್ರೆ x² ಪ್ಲಸ್ 1 ಪ್ಲಸ್ y² ಈಕ್ವಲ್ ಟು 0 ಬರ್ತಿದೆ. y² ಆಪ್ಷನ್ಸ್ ಕೊಟ್ಟರೆ ಗೊತ್ತಾಗುತ್ತೆ, ಈ ಫಾರ್ಮಲ್ಲಿ ಬರ್ತಿದೆ ಸಿಂಗುಲರ್ ಸೊಲ್ಯೂಷನ್. ಓಕೆನಾ? ಈ ಥರ ಮಾಡಿ ಅಷ್ಟೇ. ನೆಕ್ಸ್ಟು ಇದೇನಾಗುತ್ತೆ ಹೇಳಿ, ಲಾಸ್ಟ್ ಒನ್ ಇಲ್ಲಿದೆ ನೋಡಿ, ಇದೇನು ಬರುತ್ತೆ, a equals to x, ಓಕೆ, b equals to -2y, ಓಕೆ, ಸಿ ಈಕ್ವಲ್ ಟು x plus 2y. ಪ್ಲಸ್ 2y ಇದೆ. ಇವಾಗ ಏನಾಗ್ಬಿಡುತ್ತೆ, b² - 4ac ಈಕ್ವಲ್ ಟು 0 ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ 4y², a ಅಂದ್ರೆ x ಇದೆ, ಸಿ ಅಂದ್ರೆ x ಪ್ಲಸ್ 2y ಈಕ್ವಲ್ ಟು 0 ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ 4y² ಮೈನಸ್ 4x² ಮೈನಸ್ 8xy equals to 0. ಈಗ 4 ಕಾಮನ್ ತಗೊಂಡ್ಬಿಟ್ರೆ y² ಈಕ್ವಲ್ ಟು x² ಪ್ಲಸ್ 2xy ಕರೆಕ್ಟ್ ಇದೆಯಲ್ವಾ? Yes sir. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸಿಂಗುಲರ್ ಸೊಲ್ಯೂಷನ್. ಓಕೆನಾ? ಈ ತರ ಮಾಡಿ. ಜನರಲ್ ಸೊಲ್ಯೂಷನ್ ಅಂತ ಹೇಳಿದ್ರು, ಅದು ಮೆಥಡ್ ಸರ್, ಜನರಲ್ ಸೊಲ್ಯೂಷನ್ ಮೆಥಡ್ ಅಂದ್ರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಬರುತ್ತೆ ಅಂತ. ಓಕೆ, ಇದು ಸಿಂಗುಲರ್ ಸೊಲ್ಯೂಷನ್ ಇದು. ಸೊ ಜನರಲ್ ಸೊಲ್ಯೂಷನ್ ಅಂದ್ರೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಬರುತ್ತೆ. ಓಕೆನಾ? ವಿತೌಟ್ ಆರ್ಬಿಟ್ರರಿ ಕಾನ್ಸ್ಟೆಂಟ್, ರೈಟ್? ಎಸ್, ಸಿಂಗುಲರ್ ಸೊಲ್ಯೂಷನ್.
ಈಗ Yes. ಸದ್ಯಕ್ಕೆ ಸಿಂಗಲ್ ಸೊಲ್ಯೂಷನ್ ಇದರ ಕೇಳ್ತಾರೆ. ಸೊ ಆರ್ಬಿಟ್ರಿ ಈಗ ಜನರಲ್ ಸೊಲ್ಯೂಷನ್ ಇದೆ ನೋಡಿ, ಮೆಥಡ್ ತುಂಬಾ ಲೆಂತಿ ಇದೆ ಅದು ಇವೆಲ್ಲ ಸಾಲ್ವ್ ಮಾಡೋದಕ್ಕೆ. ಓಕೆನಾ? ಸೊ ಲೆಂತಿ Yes, sir. ಇದಾವೆ. ಈಗ ಆ ಥರದ್ದು ಏನಾದ್ರು ಕ್ವಶನ್ಸ್ ಅಲ್ಲಿ ಬಂದಿದ್ರೆ ಕೆ ಸೆಟ್ ಅಲ್ಲಿ, ಸೊ ಅದಕ್ಕೆ ಬೇರೆ ಏನಾದ್ರು ಆಲ್ಟರ್ನೇಟ್ ನೋಡ್ಕೋಬೇಕು ಇವಾಗ. ಕರೆಕ್ಟ್ ಅಲ್ವಾ? Yes, sir. Yes, sir. Yes. ಹಾ. ಓಕೆ, ನೆಕ್ಸ್ಟ್ ನೋಡಿ. ಸೊ ಅನಾಲಿಟಿ ಫಂಕ್ಷನ್ ಅಂತ ಬರ್ತಿದೆ ಇಲ್ಲಿ. ಓಕೆನಾ? ಸೊ ಅನಾಲಿಟಿ ಫಂಕ್ಷನ್ ಅಂತ ಬರ್ತಿದೆ. ಸೊ ಅನಾಲಿಟಿ ಫಂಕ್ಷನ್ ಅಂದ್ರೆ ಇವಾಗ ನೋಡಿ, ಈಗ ಸಿಂಪಲ್ ಆಗಿ ಜನರಲ್ ಆಗಿ ಮಾತಾಡ್ಬೇಕಂತಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1/x ಇದೆ ಅನ್ಕೊಳ್ಳಿ. ಓಕೆನಾ? ಸೊ ಅಟ್ ಎಕ್ಸ್ ಈಕ್ವಲ್ ಟು 0 ಡಿಫೈನ್ ಆಗುತ್ತೆ ಇದು ಲಿಮಿಟ್ No, sir. ಆಗಲ್ಲ ಅಲ್ವಾ? ಅಂದ್ರೆ ಎಕ್ಸ್ ಈಕ್ವಲ್ ಟು 0 ಸಿಂಗ್ಯುಲರ್ ಪಾಯಿಂಟ್ ಅಂತ ಏನಾಗ್ಬಿಡುತ್ತೆ ಅಂತ ಪಾಯಿಂಟ್ ಅನ್ನು ನಾವೇನು ಕರಿತೀವಿ ನಾವು? ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ, ಸಿಂಗ್ಯುಲರ್ ಪಾಯಿಂಟ್ ಅಂತ ಕರಿತೀವಿ ನಾವು. ಓಕೆನಾ? ಸೊ ಅದರ್ವೈಸ್ ಎಲ್ಲ ಇರೋದೇ ನೋಡಿ. ಸೊ ಅವೆಲ್ಲ ಏನು ಸಮಸ್ಯೆ ಇಲ್ಲ. ಇದು ಈಗ ಏನಾಗ್ಬಿಡುತ್ತೆ, ಈ ಫಂಕ್ಷನ್ ಗೆ ಸಿಂಗ್ಯುಲರ್ ಪಾಯಿಂಟ್ ಅಂದ್ರೆ ಡಿನಾಮಿನೇಟರ್ 0 ಮಾಡ್ಬೇಕಂತ. ಓಕೆನಾ? ಇವಾಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1/x² - 1 ಇದೆ. ಇದಕ್ಕೆ ಏನ್ ಬರುತ್ತೆ ಸಿಂಗ್ಯುಲರ್ ಪಾಯಿಂಟ್ಸ್ ಹೇಳಿ ಈ ಫಂಕ್ಷನ್ಗೆ? 1 1 -1. Plus or minus 1. ಎಸ್, ಅಂದ್ರೆ ಈ ಪಾಯಿಂಟ್ಸ್ ಹತ್ರ ಈ ಫಂಕ್ಷನ್ ಅನಾಲಿಟಿಕ್ ಆಗಲ್ಲ ಅಂತ. ಎಕ್ಸ್ ಈಕ್ವಲ್ ಟು 0 ಹತ್ರ ಈ ಫಂಕ್ಷನ್ ಅನಾಲಿಟಿಕ್ ಆಗಲ್ಲ ಅಂತ. ಓಕೆನಾ? ಇನ್ ಜನರಲ್ ಆಗಿ ಮಾತಾಡ್ಬೇಕಂತಂದ್ರೆ ಅಷ್ಟೇ. ಸೊ ಅನಾಲಿಟಿಕ್ ಫಂಕ್ಷನ್ ಅಂದ್ರೆ ಡೆಫಿನೇಷನ್ ಬೇರೆ ಇದೆ. ಸದ್ಯಕ್ಕೆ ಈ ತರ. ಇವಾಗ ನೋಡಿ ಇಲ್ಲಿ ಆರ್ಡಿನರಿ ಅಂಡ್ ಸಿಂಗ್ಯುಲರ್ ಪಾಯಿಂಟ್ ಅಂತ ಬರುತ್ತೆ. ಓಕೆನಾ? ಸೊ ಆರ್ಡಿನರಿ ಅಂಡ್ ಸಿಂಗ್ಯುಲರ್ ಪಾಯಿಂಟ್ಸ್ ಇಲ್ಲಿದೆ ನೋಡಿ. ಸೊ ಲೆಟ್ ಅಸ್ ಕನ್ಸಿಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ದ ಫಾರ್ಮ್ ಸೆಕೆಂಡ್ ಆರ್ಡರ್ ತಗೊಂಡಿದ್ದಾರೆ. ಸೊ ಜೊತೆಗೆ ಲೀನಿಯರ್ ಆಗಿದೆ. ಸೊ y ಡಬಲ್ ಡ್ಯಾಶ್ ಪ್ಲಸ್ p of x y ಡ್ಯಾಶ್ ಪ್ಲಸ್ q of x y equal to 0. So then a point x equal to x naught is called ordinary point of the equation if the functions p of x and q of x ಇಲ್ಲಿದೆ ನೋಡಿ. p of x and q of x ಏನಾಗಿರ್ಬೇಕಲ್ಲಿ? ಬೋತ್ ಆರ್ ಅನಾಲಿಟಿಕ್ ಆಗಿದೆ at x equal to x naught ಅಂತ. ಅವಾಗ ಏನಾಗ್ಬಿಡುತ್ತೆ, ಆ ಎಕ್ಸ್ ನಾಟ್ ಇದೆ ನೋಡಿ, ಅದನ್ನ ನಾವು ಆರ್ಡಿನರಿ ಪಾಯಿಂಟ್ ಅಂತ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಬರ್ಕೊಳ್ತೀವಿ ನೋಡು. d²y/dx² ಪ್ಲಸ್ ಓಕೆನಾ 1/x dy/dx ಪ್ಲಸ್ 1/x²y ಈಕ್ವಲ್ ಟು 0 ಅಂತ ಇದೆ. ಸೊ ಇವಾಗ x ಈಕ್ವಲ್ ಟು 1 ಇದೆ ನೋಡಿ. x ಈಕ್ವಲ್ ಟು 1 ಅನ್ನೋ ಪಾಯಿಂಟ್, ದಟ್ ಈಸ್ x ನಾಟ್ ಈಕ್ವಲ್ ಟು 1 ಅನ್ನೋ ಪಾಯಿಂಟು ಈ ಡಿಫರೆನ್ಷಿಯಲ್ ಈಕ್ವೇಶನ್ ಆರ್ಡಿನರಿ ಪಾಯಿಂಟ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ p ಆಫ್ x ಏನಿದೆ ನೋಡಿ, 1/x ಇದೆ, ದಟ್ ಈಸ್ ಕೋಎಫಿಷಿಯಂಟ್ ಆಫ್ dy/dx. q ಆಫ್ x ಏನಿದೆ ನೋಡಿ, 1/x². 1/x². ಇದೆ dy/dx ಪ್ಲಸ್ p ಆಫ್ x ಇಂಟು dy/dx ಪ್ಲಸ್ q ಆಫ್ x ಇಂಟು y ಈಕ್ವಲ್ ಟು 0 ಈ ಫಾರ್ಮಲ್ಲಿ ಇದೆ. ಓಕೆನಾ? ಸೊ ಇವಾಗ ಇಲ್ಲಿ ಲಿಮಿಟ್ ಕೊಡ್ಬೇಕು ನೀವು p ಆಫ್ x ಗೆ. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1, ಯಾಕಂದ್ರೆ ಪಾಯಿಂಟ್ 1 ಕೊಟ್ಟಿದ್ದಾರೆ. p ಆಫ್ x ಏನ್ ಬರುತ್ತೆ ಹೇಳಿ? ಏನ್ ಬರುತ್ತೆ? 1 ಬರುತ್ತೆ. ಫೈನೈಟ್ಲಿ ಎಕ್ಸಿಸ್ಟ್ ಆಗ್ತಿದೆ. ನೆಕ್ಸ್ಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಮಾಡಿದ್ರೆ q ಆಫ್ x ಏನ್ ಬರುತ್ತೆ ಹೇಳಿ? 1/1² ಆಗ್ಬಿಡುತ್ತೆ, ದಟ್ ಈಸ್ 1. ಇದು ಕೂಡ ಫೈನೈಟ್ಲಿ ಬರ್ತಿದೆ. ಸೊ ಹಾಗಾಗಿ ಇದು ಆರ್ಡಿನರಿ ಪಾಯಿಂಟ್ ಅಂತ. ಏನು ಸಮಸ್ಯೆ ಆಗ್ತಿಲ್ಲ, ಲಿಮಿಟ್ ಕರೆಕ್ಟ್ ಅಲ್ವಾ? ಫೈನೈಟ್ಲಿ ಬರ್ತಿದೆ. x ಈಕ್ವಲ್ ಟು 1 ಇದೆ ನೋಡಿ, ಈ ಡಿಫರೆನ್ಷಿಯಲ್ ಈಕ್ವೇಶನ್ ಆರ್ಡಿನರಿ ಪಾಯಿಂಟ್ ಆಗುತ್ತೆ. ಇವಾಗ x ಈಕ್ವಲ್ ಟು 0 ತಗೊಳ್ಳಿ, ಸಿಂಗ್ಯುಲರ್ ಪಾಯಿಂಟ್ ಆಗುತ್ತೆ. ಎಸ್ ಅಲ್ವಾ? ಹೆಸರಲ್ಲೇ ಇದೆ ಆರ್ಡಿನರಿ ಪಾಯಿಂಟ್ ಅಂದ್ರೆ ಲಿಮಿಟ್ ಕರೆಕ್ಟ್ ಆಗಿ ಎಕ್ಸಿಸ್ಟ್ ಆಗ್ಬೇಕಂತ. ಸೊ x ಈಕ್ವಲ್ ಟು x ನಾಟ್ ಈಸ್ ನಾಟ್ ಎನ್ ಆರ್ಡಿನರಿ ಪಾಯಿಂಟ್. ಸೊ ಅದನ್ನೇನು ಕರಿತೀವಿ ನಾವು? ಸಿಂಗ್ಯುಲರ್ ಪಾಯಿಂಟ್ ಅಂತ ಕರಿತೀವಿ. ಸೊ ಸಿಂಗ್ಯುಲರ್ ಪಾಯಿಂಟ್. ಓಕೆನಾ? ಸೊ ನಾಟ್ ಆರ್ಡಿನರಿ ಪಾಯಿಂಟ್. ಸೊ ಇವಾಗ ಸಿಂಗ್ಯುಲರ್ ಪಾಯಿಂಟ್ಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಓಕೆನಾ? ಇದು ಇಂಪಾರ್ಟೆಂಟ್. ಇವಾಗ 2 ಟೈಪ್ಸ್. ಫಸ್ಟ್ ಒನ್ ಸೊ ರೆಗ್ಯುಲರ್ ಸಿಂಗ್ಯುಲರ್ ಪಾಯಿಂಟ್ಸ್, ಇನ್ನೊಂದು ಇರ್ರೆಗ್ಯುಲರ್ ಸಿಂಗ್ಯುಲರ್ ಪಾಯಿಂಟ್ಸ್ ಅಂತ ಬರುತ್ತೆ. ಓಕೆನಾ? ಸೊ ರೆಗ್ಯುಲರ್ ಸಿಂಗ್ಯುಲರ್ ಪಾಯಿಂಟ್ಸ್ ಅಂದ್ರೆ ಏನಂದ್ರೆ ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಸಿಂಗ್ಯುಲರ್ ಪಾಯಿಂಟ್ ಆಗಿರ್ಬೇಕು. ಸಿಂಗ್ಯುಲರ್ ಪಾಯಿಂಟ್ ಯಾವಾಗ ಆಗೋದು? ಲಿಮಿಟ್ ಎಕ್ಸ್ಟೆಂಡ್ಸ್ ಟು x ನಾಟ್ p ಆಫ್ x ಮಾಡಿದಾಗ ನಮಗೆ ಏನಾಗಬೇಕು? ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಫೈನೈಟ್ಲಿ. ಕರೆಕ್ಟ್ ಅಲ್ವಾ? ಡಸ್ ನಾಟ್ ಎಕ್ಸಿಸ್ಟ್ ಫೈನೈಟ್ಲಿ. ಇನ್ನೊಂದು ಲಿಮಿಟ್ ಎಕ್ಸ್ಟೆಂಡ್ಸ್ ಟು x ನಾಟ್. ಎರಡರಲ್ಲಿ ಯಾವ್ದಾರ ಒಂದರ ಸಾಕು. ಸೊ q ಆಫ್ x ಡಸ್ ನಾಟ್ ಎಕ್ಸಿಸ್ಟ್. ಸೊ ಅವಾಗ ಏನಾಗ್ಬಿಡುತ್ತೆ? x ನಾಟ್ ಏನಾಗುತ್ತೆ ಹೇಳಿ? ಸಿಂಗ್ಯುಲರ್ ಪಾಯಿಂಟ್ ಆಗುತ್ತೆ. ಓಕೆನಾ?
ಈ ಸಿಂಗ್ಯುಲರ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಈಗ ಎರಡು ಕಂಡೀಷನ್ ಬರುತ್ತೆ. ಸೊ ಆರ್ಡಿನರಿ ಅಂತ ಬರುತ್ತೆ, ಇನ್ನೊಂದು ಇರ್ರೆಗ್ಯುಲರ್, ಸಾರಿ ರೆಗ್ಯುಲರ್, ಇನ್ನೊಂದು ಇರ್ರೆಗ್ಯುಲರ್ ಅಂತ ಬರುತ್ತೆ. ಓಕೆನಾ? ಸೊ ರೆಗ್ಯುಲರ್ ಅಂದ್ರೆ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ ಡೆಫಿನೇಷನ್ಸ್ ಇದೆ, ಇಲ್ಲಿ ಲಿಮಿಟ್ ಮಾಡಬೇಕು ಎಕ್ಸ್ಟೆಂಡ್ಸ್ ಟು ಎಕ್ಸ್ ನಾಟ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ವಿತ್ ಮಲ್ಟಿಪ್ಲಿಸಿಟಿ 1 ಮಾತ್ರ ತಗೋಬೇಕು. ಅವಾಗ ಪಿ ಆಫ್ ಎಕ್ಸ್ ಮಾಡಬೇಕು ಇಂಟು ಪಿ ಆಫ್ ಎಕ್ಸ್. ಇದಕ್ಕೆ ಲಿಮಿಟ್ ಏನು ಬರುತ್ತೆ ನೋಡಬೇಕು ನೋಡಿ, ಫೈನೈಟ್ಲಿ ಬರಬೇಕು, ಫೈನೈಟ್ಲಿ ಎಕ್ಸಿಸ್ಟ್ ಆಗಬೇಕು. ನೆಕ್ಸ್ಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎಕ್ಸ್ ನಾಟ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಸ್ಕ್ವೇರ್ ಕ್ಯೂ ಆಫ್ ಎಕ್ಸ್ ಮಾಡಬೇಕು ವಿತ್ ಮಲ್ಟಿಪ್ಲಿಸಿಟಿ ಅಂತ ನೋಡಿ, ನಾನು ಇಲ್ಲಿ 2 ತಗೊಂಡೆ. ಎಕ್ಸ್ ನಾಟ್ ಅನ್ನೋದು ಸಿಂಗ್ಯುಲರ್ ಪಾಯಿಂಟ್, ಇದು ಕೂಡ ಲಿಮಿಟ್ ಏನಾಗಬೇಕು ಹೇಳಿ, ಫೈನೈಟ್ಲಿ ಎಕ್ಸಿಸ್ಟ್ ಆಗಬೇಕು. ಸೊ ಅವಾಗ ಈ ಎಕ್ಸ್ ನಾಟ್ ಇದೆ ನೋಡಿ, ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ರೆಗ್ಯುಲರ್ ಸಿಂಗ್ಯುಲರ್ ಪಾಯಿಂಟ್ ಅಂತ ಕರಿತೀವಿ. ಓಕೆನಾ? ಸೊ ಅದರ್ವೈಸ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಲಿಮಿಟ್ ಫೈನೈಟ್ಲಿ ಎಕ್ಸಿಸ್ಟ್ ಆಗಿಲ್ಲ ಅಂತಂದ್ರೆ ಅದನ್ನ ಏನಂತ ಕರಿತೀವಿ ಹೇಳಿ ನೋಡೋಣ, ಇರೆಗ್ಯುಲರ್ ಸಿಂಗ್ಯುಲರ್ ಪಾಯಿಂಟ್ ಅಂತ ಕರಿತೀವಿ ಅಷ್ಟೇ, ಸಿಂಗ್ಯುಲರ್ ಪಾಯಿಂಟ್. ಇದು ಡೆಫಿನೇಷನ್ಸ್. ಇವಾಗ ಇಲ್ಲಿ ಪ್ರಾಬ್ಲಮ್ ಇದೆ ನೋಡಿ, ಫಸ್ಟ್ ಪ್ರಾಬ್ಲಮ್ ಅದು ಹೇಳಿ ಸ್ವಲ್ಪ ನನಗಿದು ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಹೇಳಿ. ಎಕ್ಸ್ ಸ್ಕ್ವೇರ್ ಮೈನಸ್ 1 y double dash plus x y dash minus y equals to 0. ಇವಾಗ ನಾವೇನ್ ಮಾಡ್ಬೇಕು, y ಡಬಲ್ ಡ್ಯಾಶ್ ಪ್ಲಸ್ ಪಿ ಆಫ್ ಎಕ್ಸ್ ಇಂಟು ವೈ ಪ್ಲಸ್ ಕ್ಯೂ ಆಫ್ ಎಕ್ಸ್, ವೈ ಡ್ಯಾಶ್ ಬರುತ್ತೆ. ಸೊ y ಈಕ್ವಲ್ ಟು 0 ಈ ಫಾರ್ಮಿಗೆ ತಗೊಂಡೋಗ್ಬೇಕು. ಸೊ ಥ್ರೂ ಔಟ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಶನ್ ನೀವೇನ್ ಮಾಡ್ತೀರಾ, ಎಕ್ಸ್ ಸ್ಕ್ವೇರ್ ಮೈನಸ್ 1 ಸೊ ಅವಾಗ ಏನಾಗುತ್ತೆ, y ಡಬಲ್ ಡ್ಯಾಶ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 y ಡ್ಯಾಶ್ ಮೈನಸ್ y ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 0 ಆಗ್ಬಿಡುತ್ತೆ. ಓಕೆನಾ? ಇವಾಗ ಪಿ ಆಫ್ ಎಕ್ಸ್ ಏನಾಗುತ್ತೆ ಹೇಳಿ, ಅಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಸೊ ಕ್ಯೂ ಆಫ್ ಎಕ್ಸ್ ಏನಾಗ್ಬಿಡುತ್ತೆ ಹೇಳಿ, ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಸೊ ಇವಾಗ ನೋಡಿ ಸಿಂಗ್ಯುಲರ್ ಪಾಯಿಂಟ್ಸ್ ಏನು ಬರುತ್ತೆ, 1 by x square minus 1. ಓಕೆ ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ ಡಿನಾಮಿನೇಟರ್ ಇಲ್ಲಿ ನೋಡಿ, ಅದನ್ನ ತಗೊಂಡು ಈಕ್ವಲ್ ಟು 0 ಮಾಡಿ, ದಟ್ ಇಸ್ ಕ್ರಿಟಿಕಲ್ ಪಾಯಿಂಟ್ಸ್, ಸಿಂಗ್ಯುಲರ್ ಪಾಯಿಂಟ್ಸ್. ಎಕ್ಸ್ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 0 ಆಗುತ್ತೆ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಏನಾಗುತ್ತೆ ಹೇಳಿ 1 ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಈಕ್ವಲ್ ಏನಾಗುತ್ತೆ ಹೇಳಿ ಪ್ಲಸ್ ಆರ್ ಮೈನಸ್ 1. ಇವೆರಡು ಪಾಯಿಂಟ್ಸ್ ಏನಾಗ್ಬಿಡುತ್ತೆ ಇವಾಗ ಸಿಂಗ್ಯುಲರ್ ಪಾಯಿಂಟ್ಸ್ ಆಗುತ್ತೆ. ಓಕೆನಾ? ಇವಾಗ ನಾವೇನ್ ಚೆಕ್ ಮಾಡಬೇಕು, ರೆಗ್ಯುಲರ್ ಇರೆಗ್ಯುಲರ್ ಅಂತ ಚೆಕ್ ಮಾಡಬೇಕು. ಫಸ್ಟ್ ಏನಿದೆ ಇಲ್ಲಿ ಎಕ್ಸ್ ಈಕ್ವಲ್ ಟು 1, ಈ ಪಾಯಿಂಟ್ ರೆಗ್ಯುಲರ್ ಸಿಂಗ್ಯುಲರ್ ಪಾಯಿಂಟ್ ಇರೆಗ್ಯುಲರ್ ಸಿಂಗ್ಯುಲರ್ ಪಾಯಿಂಟ್ ಅಂತ ನೋಡ್ಬೇಕು. ಇವಾಗ ನೋಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಹೇಳಿ, ಲಿಮಿಟ್ ಎಕ್ಸ್ ಈಕ್ವಲ್ ಟು ಇದೆಯಲ್ವ ಅದನ್ನೇ ನೋಡ್ಬೇಕು, ಎಕ್ಸ್ಟೆಂಡ್ಸ್ ಟು 1. ಫಸ್ಟ್ ಎಕ್ಸ್ ಮೈನಸ್ ಎಕ್ಸ್ ನಾಟ್, ಎಕ್ಸ್ ನಾಟ್ ಯಾವ್ದು ಇವಾಗ 1 ತಗೊಂಡಿದೀವಿ, ಎಕ್ಸ್ ಮೈನಸ್ 1 ಹೋಲ್ 4 ವಿತ್ ಮಲ್ಟಿಪ್ಲಿಸಿಟಿ 1 ತಗೋಬೇಕು ಇಂಟು ಪಿ ಆಫ್ ಎಕ್ಸ್ ಮಾಡಬೇಕು. ಪಿ ಆಫ್ ಎಕ್ಸ್ ಏನಿದೆ ಇಲ್ಲಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆ. ಓಕೆನಾ? ಇವಾಗ ಏನಾಗುತ್ತೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಎಕ್ಸ್ ಮೈನಸ್ 1 ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಪ್ಲಸ್ minus 1 into x minus 1 ಆಗುತ್ತೆ. ಸೊ ಎಕ್ಸ್ ಮೈನಸ್ 1 ಗೆಟ್ ಕ್ಯಾನ್ಸಲ್. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಏನಾಗ್ಬಿಡುತ್ತೆ ಇಲ್ಲಿ 1 ಡಿವೈಡೆಡ್ ಬೈ 2 ಆಗುತ್ತೆ. ನೋಡಿ ಫೈನೈಟ್ಲಿ ಎಕ್ಸಿಸ್ಟ್ ಆಗ್ತಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಇನ್ನೊಂದು ಚೆಕ್ ಮಾಡ್ಬೇಕು, ನೀವು ಎರಡು ಆಗ್ಬೇಕು. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1, ಇವಾಗ ಮಲ್ಟಿಪ್ಲಿಸಿಟಿ 2 ರೈಸ್ ಮಾಡಿ ಅಷ್ಟೇ, 2 ಮಾಡಬೇಕು. ಸೇಮ್ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು ಆಗ್ಲೇ ಪಿ ಆಫ್ ಎಕ್ಸ್ ತಗೊಂಡಿದ್ವಿ, ಇವಾಗ ಕ್ಯೂ ಆಫ್ ಎಕ್ಸ್ ತಗೋಬೇಕು. ಕ್ಯೂ ಆಫ್ ಎಕ್ಸ್ ಏನಿದೆ ನೋಡಿ ಇಲ್ಲಿ ಮೈನಸ್ 1 ಡಿವೈಡೆಡ್ ಬೈ, ಇವಾಗ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1, ಇಲ್ಲಿ ಏನಾಗ್ಬಿಡುತ್ತೆ ಇಲ್ಲಿ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 1 x minus x plus 1 into x minus 1. So 1 times x minus 1 get cancel. ಇನ್ನೇನು ಉಳ್ಕೊಳ್ಳೋದಲ್ಲಿ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಮೈನಸ್ ಆಫ್ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಬರ್ತಿದೆ. ಸೊ ಎಕ್ಸ್ಟೆಂಡ್ಸ್ ಟು 1 ಮಾಡ್ಬಿಟ್ರೆ ಏನಾಗುತ್ತೆ, ಮೈನಸ್ ಆಫ್ 1 ಮೈನಸ್ 1 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಮೈನಸ್ 0/2 ಅಂದ್ರೆ ದಟ್ ಮೀನ್ಸ್ 0/2 ಆಗುತ್ತೆ. 0/2 ಏನಾಗ್ಬಿಡುತ್ತೆ ಹೇಳಿ 0 ಆಗ್ಬಿಡುತ್ತೆ. ಸೊ ಎರಡು ಫೈನೈಟ್ಲಿ ಬರ್ತಿದೆ, ಇದು ಫೈನೈಟ್ಲಿ ಎಕ್ಸಿಸ್ಟ್ ಆಗ್ತಿದೆ, ಇದು ಫೈನೈಟ್ಲಿ ಎಕ್ಸಿಸ್ಟ್ ಆಗ್ತಿದೆ. ಸೊ ಆಗ ಏನಾಗ್ಬಿಡುತ್ತೆ, ಎಕ್ಸ್ ಈಕ್ವಲ್ ಟು 1 ಅನ್ನೋ ಪಾಯಿಂಟ್ ರೆಗ್ಯುಲರ್, ಸಾರಿ ರೆಗ್ಯುಲರ್. ಸೊ ರೆಗ್ಯುಲರ್ ಸಿಂಗ್ಯುಲರ್ ಪಾಯಿಂಟ್, ಅರ್ಥ ಆಯ್ತಾ? Yes, sir. ಅದೇ ತರ ಎಕ್ಸ್ ಈಕ್ವಲ್ ಟು ಮೈನಸ್ 1 ಏನ್ ಬರುತ್ತೆ ನೋಡಿ, ಎಕ್ಸ್ ಈಕ್ವಲ್ ಟು ಮೈನಸ್ 1. ಸೊ ಅದನ್ನು ನೀವು ಚೆಕ್ ಮಾಡ್ಕೊಳ್ತೀರಾ, ಎಕ್ಸ್ ಈಕ್ವಲ್ ಟು ಮೈನಸ್ 1. ಓಕೆನಾ? Okay. ಹಾ,
ಇಲ್ಲಿ ಪ್ರಾಬ್ಲಮ್ಸ್ ಇದಾವೆ, ಇಲ್ಲಿ ನೀವು ಸಾಲ್ವ್ ಮಾಡಿ ಅಷ್ಟೇ. ಓಕೆ, ಇದಕ್ಕೇನು ಬರುತ್ತೆ ಹೇಳಿ ಸಿಂಗುಲರ್ ಸೊಲ್ಯೂಷನ್? ಈ ಪ್ರಾಬ್ಲಮ್ಗೆ ಏನು ಬರುತ್ತೆ? ಏನು ಬರುತ್ತೆ ಹೇಳಿ ಇದಕ್ಕೆ ಸೊಲ್ಯೂಷನ್? ಸೊ ಏನಾಗುತ್ತೆ ಇಲ್ಲಿ ತಗೊಂಡ್ರೆ ಹೇಳ್ತಾ ಹೋಗಿ. ಸೊ ಲಾಗ್ ಇದೆ ಅಲ್ವಾ, ಈ ಕಡೆ ತಗೊಂಬಿಡಿ. ಏನಾಗುತ್ತೆ ಈಕ್ವಲ್ ಟು e power p is equal to px minus y. y ಕೂಡ ಏನಾಗುತ್ತೆ px ಮೈನಸ್ ಇ ಪವರ್ ಪಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಇದು ಎಂತ ಇಕ್ವೇಶನ್ ಇದು? Claret's equation. ಎಸ್, ಕ್ಲಾರೆಟ್ಸ್ ಇಕ್ವೇಶನ್ ಆಗುತ್ತೆ. ಸೊ ಇವಾಗ ಏನ್ ಮಾಡ್ತೀರಾ, ಪಿ ಈಕ್ವಲ್ ಟು ಸಿ ತಗೊಳ್ಳಿ. ಅವಾಗ ಏನಾಗುತ್ತೆ y ಈಕ್ವಲ್ ಟು ಸಿ ಎಕ್ಸ್ ಮೈನಸ್ ಇ ಪವರ್ ಪಿ ಆಗುತ್ತೆ. ಸಾರಿ, ಇ ಪವರ್ ಸಿ. ಕರೆಕ್ಟ್ ಅಲ್ವಾ? ಸೊ y ಕೂಡ ಸಿ ಎಕ್ಸ್ ಮೈನಸ್ ಇ ಪವರ್ ಸಿ ಬರ್ತಿದೆ. ಸೊ ನಮಗೇನ್ ಬೇಕು? ಸಿಂಗುಲರ್ ಸೊಲ್ಯೂಷನ್ ಬೇಕು. ಸಿಂಗುಲರ್ ಸೊಲ್ಯೂಷನ್ ಅಂದ್ರೆ ಏನಾದ್ರು ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದೆ ನೋಡಿ, ಅದು ವ್ಯಾನಿಶ್ ಆಗ್ಬೇಕು, ಅಂದ್ರೆ ಹೋಗ್ಬೇಕಲ್ಲಿ. ಸೊ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಇದನ್ನ ಪಾರ್ಷಿಯಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಸಿನೇ ಮಾಡಿ. ಯಾವಾಗ ಏನಾಗ್ಬಿಡುತ್ತೆ, ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಆಫ್ y ಏನಾಗ್ಬಿಡುತ್ತೆ 0 ಆಗುತ್ತೆ. ಈಕ್ವಲ್ ಟು ಇಲ್ಲಿ ಸಿ ಎಕ್ಸ್ ಇದೆ ಅಲ್ವಾ, ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಸಿ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಎಕ್ಸ್ ಉಳ್ಕೊಳ್ಳುತ್ತೆ X ಮೈನಸ್. ಸೊ ಇ ಪವರ್ ಸಿ ಏನಾಗುತ್ತೆ e power c. ಬರುತ್ತೆ. E ವಿತ್ power ಸಿಂಪ್ಲೈಸ್ ಇ ಪವರ್ ಸಿ ಕೂಡ ಏನಾಗ್ಬಿಡುತ್ತೆ ಎಕ್ಸ್ ಆಗುತ್ತೆ. ಸಿ ಕೂಡ ಏನಾಗ್ಬಿಡುತ್ತೆ ಹೇಳಿ ಲಾಗ್ ಎಕ್ಸ್ ಆಗ್ಬಿಡುತ್ತೆ. c. Sorry, log x. ಸೊ ಈಗ ಲಾಗ್ ಎಕ್ಸ್ ಅನ್ನ ತಗೊಂಡೋಗಿ, ಸಿ ಕೂಡ ಲಾಗ್ ಎಕ್ಸ್ ಬಂತಲ್ವಾ, ಅದನ್ನ ತಗೊಂಡೋಗಿ ಸೊಲ್ಯೂಷನ್ ಬಂದಿದೆ ನೋಡಿ ಅಲ್ಲಿ ಕೊಡಿ. y ಈಕ್ವಲ್ ಟು ಏನ್ ಬರುತ್ತೆ, ಇಲ್ಲಿದೆ ನೋಡಿ ಸೊಲ್ಯೂಷನ್. ಸಿ ಎಕ್ಸ್ ಇದೆ ಅಲ್ವಾ, ಸಿ ಅಂದ್ರೆ ಏನಿದೆ ನೋಡಿ ಇಲ್ಲಿ ಲಾಗ್ ಎಕ್ಸ್ ಇದೆ. ಸೊ ಲಾಗ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಇ ಪವರ್ ಸಿ ಅಂದ್ರೆ ಲಾಗ್ ಎಕ್ಸ್ ಆಗುತ್ತೆ. ಸೊ y ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಇ ಮತ್ತೆ ಲಾಗ್ ಎಟ್ ಕ್ಯಾನ್ಸಲ್. ಸೊ ಎಕ್ಸ್ ಬರ್ತಿದೆ. ಸೊ ಏನಾಗ್ಬಿಡುತ್ತೆ ಹಂಗಾರೆ ಇವಾಗ ಸಿಂಗುಲರ್ ಸೊಲ್ಯೂಷನ್ y ಈಕ್ವಲ್ ಟು ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಎಕ್ಸ್. ಸೊ ದಿಸ್ ಇಸ್ ದ ಸಿಂಗುಲರ್ ಸೊಲ್ಯೂಷನ್ ಆಗುತ್ತೆ. ಸೊ ಆಪ್ಷನ್ ಯಾವ್ದಾಗುತ್ತೆ ಹೇಳಿ? ಆಪ್ಷನ್ 1. ಕ್ಲಿಯರಾ? Yes. ಓಕೆ, ಇದು ನೋಡಿ ಇಲ್ಲಿ ಕ್ವಾಡ್ರಾಟಿಕಲ್ ಕೊಟ್ಟಿದ್ದಾರೆ. ಸೊ ಆಗಲೇ ಕ್ವಾಡ್ರಾಟಿಕ್ ಫಾರ್ಮ್ ಅಲ್ಲಿ ಕೊಟ್ಟಿರ್ಲಿಲ್ಲ, ಅದಕ್ಕೆ ಆ ತರ ಮಾಡಬೇಕು. ಇಲ್ಲಿ ಕ್ವಾಡ್ರಾಟಿಕ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಏನಾಗುತ್ತೆ ಹೇಳಿ? ಈ 2p A ಕಡೆ equals to minus p. ಮೈನಸ್ ಪಿ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 0 ಆಗುತ್ತೆ. ಸೊ ಎ ಈಕ್ವಲ್ ಏನಾಗ್ಬಿಡುತ್ತೆ ಇವಾಗ 2 ಆಗುತ್ತೆ. 2. ಬಿ ಈಕ್ವಲ್ ಟು ಮೈನಸ್ ಎಕ್ಸ್ ಆಗುತ್ತೆ. ಸಿ ಈಕ್ವಲ್ ಟು ಮೈನಸ್ ವೈ ಆಗುತ್ತೆ. ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಮಾಡಬೇಕು. ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ, ಮೈನಸ್ 4, ಎ ಅಂದ್ರೆ ಇದೆ 2 ಇದೆ, ಸಿ ಅಂದ್ರೆ 2 minus y ಈಕ್ವಲ್ ಟು 0. ಇವಾಗ ಏನಾಗ್ಬಿಡುತ್ತೆ ಎಕ್ಸ್ ಸ್ಕ್ವೇರ್ square plus ಪ್ಲಸ್ 8y ಈಕ್ವಲ್ ಟು equals to 0. ಯಾವ ಆಪ್ಷನ್ ಇದೆ ನೋಡಿ ಅದು? ಆಪ್ಷನ್ 2. ಆಪ್ಷನ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 8y. ಓಕೆನಾ? ಓಕೆ, ಇದು ಕೂಡ ಈಸಿ ಇದೆ. ಸೇಮ್ ಕ್ವಾಡ್ರಾಟಿಕಲ್ ಕೊಟ್ಟಿದ್ದಾರೆ. ಏನಾಗ್ಬಿಡುತ್ತೆ ಎ ಈಕ್ವಲ್ ಟು ಎಕ್ಸ್ ಆಗುತ್ತೆ, ಬಿ ಈಕ್ವಲ್ ಟು ಮೈನಸ್ 2y ಆಗುತ್ತೆ, y ಈಕ್ವಲ್ ಟು ಎಕ್ಸ್ c ಪ್ಲಸ್ equals to x plus 2y. ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0. ಸೊ ಬಿ ಸ್ಕ್ವೇರ್ ಏನಾಗ್ಬಿಡುತ್ತೆ 4y ಸ್ಕ್ವೇರ್ ಮೈನಸ್ 4 ಇಂಟು ಎ ಎಕ್ಸ್ ಇದೆ, ಸಿ ಎಕ್ಸ್ ಪ್ಲಸ್ 2y ಈಕ್ವಲ್ ಟು 0. ಸೊ 4y ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್ x square minus 8x 8xy equals to 0. 4 comma y square minus x square minus 2xy ಈಕ್ವಲ್ ಟು 0. ಯಾವ ಆಪ್ಷನ್ ಇದೆ ಅದು? minus x square plus x square minus. y ಸ್ಕ್ವೇರ್ ಮೈನಸ್ ಓಕೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾಡ್ತೀನಿ, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಮಾಡ್ತೀನಿ, ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಓಕೆ ಮೈನಸ್ 2xy ಈಕ್ವಲ್ ಟು 0 ಆಗುತ್ತೆ. ಇವಾಗ ಏನ್ ಮಾಡ್ತೀರಾ ಇಲ್ಲಿ ತಗೊಂಡ್ಬಿಟ್ರೆ y y minus x whole square minus 2x square. 0 ಆಗುತ್ತೆ. ಎಸ್, ಹಾಗಾಗಿ ಆಪ್ಷನ್ ಯಾವ ನೋಡಿ? ಆಪ್ಷನ್ 3. ಓಕೆ, ಇದು ಕೂಡ ಕ್ವಾಡ್ರಾಟಿಕಲ್ ಇದೆ, ಸಾಲ್ವ್ ಮಾಡಿ. ಸೊ ಸೊಲ್ಯೂಷನ್, ಸೊ 4p square x minus 8p square
ಅಲ್ವಾ, -1 = 0 ಆಗ್ಬಿಡುತ್ತೆ. ಸೊ ಎ ಈಕ್ವಲ್ ಏನಾಗ್ಬಿಡುತ್ತೆ, ಕೋಎಫಿಷಿಯಂಟ್ ಆಫ್ p². ಸೊ 4x ಇದೆ, ಕೋಎಫಿಷಿಯಂಟ್ ಆಫ್, ಓಕೆ ಸಾರಿ p² ಇದೆ, ಓಕೆ ಡೈರೆಕ್ಟ್ ಆಗಿದೆ ನೋಡಿ, ತಗೊಂಡು ಡೈರೆಕ್ಟ್ ಆಗಿ ಬರ್ಕೋಬಹುದು. ಎಸ್ ಡೈರೆಕ್ಟ್ ಆಗಿದೆ. ಸೊ 4 ಇಂಟು 4 into x minus 2, b is equal to 0, c equals to -1. ಏನಾಗುತ್ತೆ, b² ಮೈನಸ್ 4ac = 0 ಮಾಡಿ. ಸೊ 0 ಆಗ್ಬಿಡುತ್ತೆ. -4 ಏನ್ ಏನಿದೆ ನೋಡಿ ಇಲ್ಲಿ, ಇಂಟು 4 4x minus 2 into -1. ಸೊ ಮೈನಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಸೊ 16 16x minus 2. 0 ಆಗ್ಬಿಡುತ್ತೆ. ಸೊ ಹಾಗಾಗಿ x x is ಮೈನಸ್ equal to 2. ಸೊ ಆಪ್ಷನ್ 4. ಓಕೆ, ಇದು CS ಕ್ವಶನ್. ಇದು ಏನ್ ಬರುತ್ತೆ ಆನ್ಸರ್ ಹೇಳಿ. ಕೊಟ್ಟಿದ್ದಾರೆ ಡಿಫರೆನ್ಷಿಯಲ್ ಇಕ್ವೇಶನ್, ಓಕೆನಾ. ಇವಾಗ ಬರ್ಕೋಬೇಕು ನೀವು ಡಿಫರೆನ್ಷಿಯಲ್ ಇಕ್ವೇಶನ್ ಯಾವ ಫಾರ್ಮ್ ಇದೆ ಅಂತ. ಅದನ್ನ y ಡಬಲ್ ಡ್ಯಾಶ್ ಇದೆ ಅಲ್ವಾ, ಫಸ್ಟ್ x-1 ಇದೆ. ಸೊ ಡಿವೈಡ್ ಮಾಡ್ಬಿಡಿ, x ಡಿವೈಡೆಡ್ ಬೈ x-1y ಪ್ಲಸ್ 1 ಡಿವೈಡೆಡ್ ಬೈ x ಇಂಟು x-1 y = 0 ಆಗುತ್ತೆ. ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡಿ, x = 1 ಅನ್ನೋ ಪಾಯಿಂಟ್ ಈಸ್ ದ ಓನ್ಲಿ ಸಿಂಗುಲರ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ x = 0 ಈಸ್ ದ ಓನ್ಲಿ ಸಿಂಗುಲರ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಬೋತ್ x = 0 ಅಂಡ್ x = 1 ಆರ್ ಸಿಂಗುಲರ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೇದರ್ x = 0 ನಾರ್ x = 0 ಆರ್ ಸಿಂಗುಲರ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಈಗ ನೋಡಿ ಸಿಂಗುಲರ್ ಪಾಯಿಂಟ್ಸ್ ಅಂದ್ರೆ ಇವಾಗ p(x) ಮತ್ತೆ q(x). ಅವಕ್ಕೆ ಏನ್ ಬರುತ್ತೆ ಸಿಂಗುಲರ್ ಪಾಯಿಂಟ್ಸ್, ಡಿನಾಮಿನೇಟರ್ 0 ಮಾಡಬೇಕು. x-1 ಮಾಡಿದ್ರೆ ಏನಾಗುತ್ತೆ, ಇಲ್ಲಿ = 0 ಆಗುತ್ತೆ. x = 1 ಏನಾಗುತ್ತೆ ಇವಾಗ ಸಿಂಗುಲರ್ ಪಾಯಿಂಟ್. Singular point over ಏನ್ ಮಾಡಿದ್ರೆ ಏನಾಗುತ್ತೆ, x into x-1 = 0. x equals to 0 is the 1 point and x is equal to 1 is the 1 point. ಏನಾಗುತ್ತೆ, x = 0 ಮತ್ತೆ 1 ಪ್ರಾಬ್ಲಮ್ ಇದೆ ಅಂತ ಅಲ್ವಾ. ಸೊ ಹಾಗೆ ಏನಾಗ್ಬಿಡುತ್ತೆ, ಸಿಂಗುಲರ್ ಪಾಯಿಂಟ್. ಸೊ ಆಪ್ಷನ್ Singular point ಆಗುತ್ತೆ. 3 ಕರೆಕ್ಟ್ ಇದೆ. ಕ್ಲಿಯರಾ? Yes sir. ಓಕೆ, ಈಗ ಮುಗೀತು ಬಿಡಿ. ಸೊ ಡೌಟ್ಸ್ ಇದ್ರೆ ಕೇಳಿ. ಸೊ ನಾಳೆ ಕೇಸೆಟ್ ಕ್ವಶನ್ ಸಾಲ್ವ್ ಮಾಡ್ತೀನಿ, ಓಕೆನಾ. Okay sir. Okay, sir. ಡೌಟ್ಸ್ ಇದ್ರೆ ಕೇಳಿ. ನೋಡಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ತುಂಬಾ ಲೆಂತ್ ಇದಾವಲ್ವಾ ಕೆಲವೊಂದು, ಅದನ್ನ ಸಾಲ್ವ್ ಮಾಡ್ತಿಲ್ಲ. ಯಾಕೆಂದ್ರೆ ಇವಾಗ ನೀವು ಕಲ್ತ್ರು ಅದು ಎಕ್ಸಾಮ್ ಅಲ್ಲಿ ಯೂಸ್ ಆಗಲ್ಲ, ಕರೆಕ್ಟ್ ಅಲ್ವಾ. Yes, sir. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಯಾವ ತರ ಮೆಥಡ್ಸ್ ಇದ್ರೆ ನನಗೆ ಗೊತ್ತಿದ್ರೆ ಡಿಸ್ಕಸ್ ಮಾಡೋಣ ನಾಳೆ, ಓಕೆನಾ. ಇನ್ನೊಂದು Yes, sir. ಕ್ವಶನ್ಸ್ ಇಲ್ಲಿದೆ ನೋಡಿ. ಈ ಕ್ವಶನ್ ನಿಮಗೆ ಕೊಟ್ಟರು ಅನ್ಕೊಳ್ಳಿ, ಇದನ್ನ ಇಲ್ಲಿದೆ ನೋಡಿ. ಈ ಕ್ವಶನ್ ಹಿಂಗಿದೆ, ಇದಕ್ಕೆ ಮೆಥಡ್ ನೀವು ಕಲಿತೀರಿ. ಇವಾಗ ಇಷ್ಟಿದೆ, ನೆಕ್ಸ್ಟ್ ಇಷ್ಟು ಬರ್ತಿದೆ. ಇದು ಎಕ್ಸಾಂಪಲ್ ಟೈಮ್ ಇರುತ್ತಾ ನಿಮಗೆ ಇಷ್ಟೊಂದೆಲ್ಲ ಮಾಡಕ್ಕೆ, ಹೇಳಿ ನೋಡೋಣ ಅಲ್ವಾ. ಸೊ Yes. ಅದಕ್ಕೆ ಬೇಡ, ಇದಕ್ಕೆ ಏನಾದ್ರು ಆಲ್ಟರ್ನೇಟಿವ್ ಇದ್ರೆ ನೋಡೋಣ. ಸೊ ಎಕ್ಸಾಮ್ ಅಲ್ಲಿ ಯಾವುದೇ ಕ್ವಶನ್ ಕೊಟ್ಟಿರ್ಲಿ ಅದರಿಂದ ಏನಾದ್ರು ಒಂದು ಇದ್ದೇ ಇರುತ್ತೆ, ಓಕೆನಾ. ಸೊ ಏನಾದ್ರು ಒಂದು ಲಾಜಿಕ್, ಒಂದು ಟ್ರಿಕ್ ಏನಾದ್ರು ಇದ್ದೇ ಇರುತ್ತೆ. ಅದೇ ತರ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಸೆಟ್ ಮಾಡ್ಬೇಕಾದ್ರೆ. ಸೊ ಅದು ಏನಂತ ನೋಡ್ಬೇಕಷ್ಟೇ ಎಕ್ಸಾಮ್ ಅಲ್ಲಿ. ಓಕೆ, ಡೌಟ್ಸ್ ಇದ್ರೆ ಕೇಳಿ, ಪೂರ್ತಿ ಓಡಿ. ಡೌಟ್ಸ್ ಇದ್ರೆ ಕೇಳಿ ಏನಾದ್ರು. ಈಗ ನೀವು ಕ್ವಶನ್ ಸಾಲ್ವ್ ಮಾಡ್ತಿರ್ತೀರ ಕೇಸ್ ಹಿಡಿದು, ಓಕೆನಾ. ಅಲ್ಲಿ ಏನಾದ್ರು ಬಂದಿದ್ರೆ ಡೌಟ್ಸು ಅದೆಲ್ಲ ಕೇಳಿ. ಸರ್ ಎಕ್ಸಾಕ್ಟ್ ಇಕ್ವೇಶನ್ ಡೋ ಎಂ ಬೈ ಡೋ ವೈ ಮಾಡ್ತೀವಲ್ಲ ಸರ್, ಅದು ಈಕ್ವಾಲಿಟಿ ಡೋ ಎನ್ ಬೈ ಡೋ ಎಕ್ಸ್. ಹೇಳಿ. ಅಲ್ಲಿ ಮಲ್ಟಿಪಲ್ ಯಾವ್ದು ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಸ್ವಲ್ಪ ಅಲ್ಲಿ ಕ್ಲಾರಿಟಿ ಆಗ್ತಿಲ್ಲ ಸರ್. ಅಲ್ಲ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯೂನಿಕ್ ಅಲ್ಲ. ಯಾವುದೇ ಡಿಫರೆನ್ಷಿಯಲ್ ಇಕ್ವೇಶನ್ ಆಗಲಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಒಂದೊಂದು ಮೆಥಡ್ ಅಲ್ಲಿ ಒಂದೊಂದು ಬರುತ್ತೆ. ಬಟ್ ಸಮ್ ಮೆಥಡ್ಸ್ ಇದೆ ಅವಕ್ಕೆ ಕಂಡುಹಿಡಿಯೋದಕ್ಕೆ ಅಂತ. ಅರ್ಥ ಆಯ್ತಾ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇದೆ ನೋಡಿ, ಒಂದೊಂದು ಪ್ರಾಬ್ಲಮ್ಗೆ ಯೂನಿಕ್ ಅಂದ್ರೆ ಒಂದು ಪ್ರಾಬ್ಲಮ್ ಇನ್ಫಿನಿಟ್ ನಂಬರ್ ಆಫ್ ಇರುತ್ತೆ ಅಂತ ಹೇಳ್ತಾರೆ ಇಂಟಿಗ್ರೇಟಿಂಗ್, ಓಕೆನಾ. ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಒಂದೇ ಒಂದು ಬರಲ್ಲ ಮ್ಯಾಮ್, ಯೂನಿಕ್ ಅಲ್ಲ ಅಂತ, ಓಕೆನಾ. ಅಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ ನೋಡಿ, ಅದ್ರ ಮೇಲೆ ಡಿಪೆಂಡ್ ಅದು. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಆಪ್ಷನ್ಸ್ ಕೊಟ್ಟಿರ್ತಾರಲ್ವ ಅದನ್ನ ತಗೊಂಡು ಏನ್ ಮಾಡ್ಬೇಕಂದ್ರೆ, ಇವಾಗ ಈ ತರ ಕೊಟ್ಟಿರ್ತಾರೆ. ಸೊ MDX + NDY = 0, ಓಕೆನಾ. ಇವಾಗ ಡೋ ಎಂ ಬೈ ಡೋ ವೈ ನಾಟ್ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್ ಬರುತ್ತೆ, ಅಂದ್ರೆ ನಾಟ್ ಎಕ್ಸಾಕ್ಟ್ ಅಂತ, ಕರೆಕ್ಟ್ ಅಲ್ವಾ. ಇವಾಗ
ಆಪ್ಷನ್ಸ್ ಕೊಟ್ಟಿರ್ತಾರೆ ನೋಡಿ 4 ಆಪ್ಷನ್ಸ್, ಅದನ್ನು ತಗೊಂಡು ಹೋಗ್ಬಿಟ್ಟು ಈ ಡಿಫರೆನ್ಷಿಯಲ್ ಈಕ್ವೇಶನ್ಗೆ ಬೋತ್ ಸೈಡ್ಸ್ ಮಲ್ಟಿಪ್ಲೈ ಮಾಡಿ. ಸೊ m ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx ಪ್ಲಸ್ n ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dy = 0 ಆಗುತ್ತೆ. ಇವಾಗ ಏನ್ ಮಾಡ್ತೀರಾ ನೀವು, ಇಲ್ಲಿ ಏನ್ ಬರುತ್ತಲ್ವ ಅದನ್ನ m ಡ್ಯಾಶ್ ಅಂತ ತಗೊಳ್ಳಿ, ಎರಡನ್ನೂ ಸೇರಿಸ್ಬಿಟ್ಟು n ಡ್ಯಾಶ್ ಅಂತ ತಗೊಳ್ಳಿ. ಸೊ ಅವಾಗ ಏನಾಗಬೇಕು, ದೋ m ಡ್ಯಾಶ್ ಬೈ ದೋ y ಈಕ್ವಲ್ ಟು ದೋ n ಡ್ಯಾಶ್ ಬೈ ದೋ x ಆಗಬೇಕು. ಹಾಗೆ ಆಗುತ್ತೆ ಅದೇನಾದ್ರೂ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗಿದ್ರೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗಿಲ್ಲ ಅಂತಂದ್ರೆ ಇದು ಆಗಲ್ಲ, ಫೋಲ್ಡ್ ಆಗಲ್ಲ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಲ್ಲ ಅಂತ. ಆ ತರ ಡಿಸ್ಕಾರ್ಡ್ ಮಾಡ್ತಾ ಹೋಗಿ ಎಕ್ಸಾಮ್ ಅಲ್ಲಿ. ಅರ್ಥ ಆಯ್ತಾ? ಥ್ಯಾಂಕ್ ಯು. ಥ್ಯಾಂಕ್ಸ್.